ನಮಸ್ಕಾರ. ಜನವರಿ 2025ರ ಪ್ರಚಲಿತ ಘಟನೆಗಳನ್ನು ನೋಡೋಣ. ಫಸ್ಟ್ ಕ್ವಶನ್. ಯಾವ ದೇಶವು ಇತ್ತೀಚೆಗೆ CR450 ಮಾದರಿಯನ್ನು ಪ್ರಾರಂಭಿಸಿದೆ? ಇದು ವಿಶ್ವದ ಅತ್ಯಂತ ವೇಗದ ರೈಲು. ಕರೆಕ್ಟ್ ಆನ್ಸರ್ ಆಪ್ಷನ್ ಬಿ, ಚೀನಾ. ಚೀನಾವು CR450 ಅನಾವರಣಗೊಳಿಸಿತು. ವಿಶ್ವದ ಅತಿ ವೇಗದ ರೈಲು 450 km/h ಪರೀಕ್ಷಾ ವೇಗ ಮತ್ತು 400 km/h ವಾಣಿಜ್ಯ ವೇಗವನ್ನು ಹೊಂದಿದೆ. ಇದು CR400 ಫಕ್ಸಿಂಗ್ ರೈಲುಗಳನ್ನು ಮೀರಿಸುತ್ತದೆ ಮತ್ತು ವೇಗ, ಶಕ್ತಿಯ ದಕ್ಷತೆ, ಸುರಕ್ಷತೆ ಮತ್ತು ಸೌಕರ್ಯಗಳಲ್ಲಿ ಪ್ರಗತಿಯನ್ನು ಪ್ರತಿಬಿಂಬಿಸುತ್ತದೆ. 2,00,000 ಕಿಲೋಮೀಟರ್ ಪರೀಕ್ಷೆಗಳು, 3,000 ಸಿಮ್ಯುಲೇಷನ್ಗಳು ಮತ್ತು 2,000 ಪ್ಲಾಟ್ಫಾರ್ಮ್ ಪರೀಕ್ಷೆಗಳ ಮೂಲಕ ಅಭಿವೃದ್ಧಿಪಡಿಸಲಾಗಿದೆ. ವೈಶಿಷ್ಟ್ಯಗಳಲ್ಲಿ ನೀರು ತಂಪಾಗುವ ಎಳೆತ, ಹೆಚ್ಚಿನ ಸ್ಥಿರತೆಯ ಬೋಗಿಗಳು ಮತ್ತು ಶಕ್ತಿಯ ಬಳಕೆಯಲ್ಲಿ 20% ಕಡಿತ ಸೇರಿವೆ. ನೆಕ್ಸ್ಟ್ ಕ್ವಶನ್. ನೋವು ರಹಿತ ಚುಚ್ಚುಮದ್ದುಗಳಿಗಾಗಿ ಸೂಜಿ ಮುಕ್ತ ಆಘಾತ ಸಿರಿಂಜ್ಗಳನ್ನು ಯಾವ ಸಂಸ್ಥೆ ಅಭಿವೃದ್ಧಿಪಡಿಸಿದೆ? ಕರೆಕ್ಟ್ ಆನ್ಸರ್ ಆಪ್ಷನ್ ಸಿ, IIT ಬಾಂಬೆ. IIT ಬಾಂಬೆ ಶಾಕ್ ವೇವ್ ಆಧಾರಿತ ಸೂಜಿ ಮುಕ್ತ ಸಿರಿಂಜನ್ನು ನೋವು ರಹಿತ ಔಷಧ ವಿತರಣೆಗಾಗಿ ಅಭಿವೃದ್ಧಿಪಡಿಸಿತು. ಚರ್ಮದ ಹಾನಿ ಮತ್ತು ಸೋಂಕಿನ ಅಪಾಯಗಳನ್ನು ಕಡಿಮೆ ಮಾಡುತ್ತದೆ. ಸೂಜಿಗಳಿಲ್ಲದೆಯೇ ಚರ್ಮವನ್ನು ಭೇದಿಸುವ ದ್ರವ ಔಷಧ ಮೈಕ್ರೋಜೆಟ್ ಅನ್ನು ರಚಿಸಲು ಸಿರಿಂಜ್ ಹೆಚ್ಚಿನ ಶಕ್ತಿಯ ಆಘಾತ ತರಂಗಗಳನ್ನು ಬಳಸುತ್ತದೆ. ನೆಕ್ಸ್ಟ್ ಕ್ವಶನ್. ವಿವಾದ್ ಸೆ ವಿಶ್ವಾಸ್ ಯೋಜನೆಯು ಯಾವ ವಲಯಕ್ಕೆ ಸಂಬಂಧಿಸಿದೆ? ಕರೆಕ್ಟ್ ಆನ್ಸರ್ ಆಪ್ಷನ್ ಬಿ, ತೆರಿಗೆ. ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟ್ ಟ್ಯಾಕ್ಸ್ ವಿವಾದ್ ಸೆ ವಿಶ್ವಾಸ್ ಯೋಜನೆಗೆ ಡಿಸೆಂಬರ್ 31, 2024ರಿಂದ ಜನವರಿ 31, 2025ರವರೆಗೆ ಗಡುವನ್ನು ವಿಸ್ತರಿಸಿದೆ. ಈ ಯೋಜನೆಯನ್ನು ಕೇಂದ್ರ ಬಜೆಟ್ 2023-24ರಲ್ಲಿ ಘೋಷಿಸಲಾಯಿತು. ನೆಕ್ಸ್ಟ್ ಕ್ವಶನ್. ಸುದ್ದಿಯಲ್ಲಿ ಕಂಡುಬಂದ ಮೀರ್ಕ್ಯಾಟ್ ರೇಡಿಯೋ ಟೆಲಿಸ್ಕೋಪ್ ಯಾವ ದೇಶದಲ್ಲಿದೆ? ಕರೆಕ್ಟ್ ಆನ್ಸರ್ ಆಪ್ಷನ್ ಸಿ, ದಕ್ಷಿಣ ಆಫ್ರಿಕಾ. ದಕ್ಷಿಣ ಆಫ್ರಿಕಾದ ಮೀರ್ಕ್ಯಾಟ್ ರೇಡಿಯೋ ದೂರದರ್ಶಕವನ್ನು ಬಳಸುವ ಸಂಶೋಧಕರು ಮೀರ್ಕ್ಯಾಟ್ ಪಲ್ಸರ್ ಟೈಮಿಂಗ್ ಅರೆ ಮೂಲಕ ಜೋರಾಗಿ ಗುರುತ್ವಾಕರ್ಷಣೆಯ ತರಂಗ ಹಿನ್ನೆಲೆಯನ್ನು ಪತ್ತೆಹಚ್ಚಿದ್ದಾರೆ. ದಕ್ಷಿಣ ಗೋಳಾರ್ಧದಲ್ಲಿ ಗುರುತ್ವಾಕರ್ಷಣೆಯ ಅಲೆಯ ಹಿನ್ನೆಲೆಯ ಹಾಟ್ಸ್ಪಾಟ್ ಅನ್ನು ಅಭೂತಪೂರ್ವ ವಿವರವಾಗಿ ಮ್ಯಾಪ್ ಮಾಡಲಾಗಿದೆ. ನೆಕ್ಸ್ಟ್ ಕ್ವಶನ್. ಇತ್ತೀಚೆಗೆ ಯಾವ ರಾಜ್ಯ ಸಂತೋಷ್ ಟ್ರೋಫಿ ರಾಷ್ಟ್ರೀಯ ಫುಟ್ಬಾಲ್ ಚಾಂಪಿಯನ್ಶಿಪ್ ಪ್ರಶಸ್ತಿಯನ್ನು ಗೆದ್ದಿದೆ? ಕರೆಕ್ಟ್ ಆನ್ಸರ್ ಆಪ್ಷನ್ ಬಿ, ಕೇರಳ. 78ನೇ ಆವೃತ್ತಿಯ ಫೈನಲ್ನಲ್ಲಿ ಕೇರಳವನ್ನು ಸೋಲಿಸುವ ಮೂಲಕ ಪಶ್ಚಿಮ ಬಂಗಾಳ ಸಂತೋಷ್ ಟ್ರೋಫಿ ರಾಷ್ಟ್ರೀಯ ಫುಟ್ಬಾಲ್ ಚಾಂಪಿಯನ್ಶಿಪ್ ಅನ್ನು ಗೆದ್ದುಕೊಂಡಿತು. ಫೈನಲ್ ಪಂದ್ಯವು 31 ಡಿಸೆಂಬರ್ 2024ರಂದು ತೆಲಂಗಾಣದ ಹೈದರಾಬಾದ್ನ GMC ಬಾಲಯೋಗಿ ಕ್ರೀಡಾಂಗಣದಲ್ಲಿ ನಡೆಯಿತು. ನೆಕ್ಸ್ಟ್ ಕ್ವಶನ್. ಬಿಸ್ನೆಸ್ ರೆಡಿ ಯಾವ ಸಂಸ್ಥೆಯ ಪ್ರಮುಖ ವರದಿಯಾಗಿದೆ? ಅಂದ್ರೆ ಬಿ ರೆಡಿ. ಇದು ಯಾವ ಸಂಸ್ಥೆಯ ಪ್ರಮುಖ ವರದಿಯಾಗಿದೆ? ಕರೆಕ್ಟ್ ಆನ್ಸರ್ ಆಪ್ಷನ್ ಬಿ, ವಿಶ್ವ ಬ್ಯಾಂಕ್. ವಿಶ್ವ ಬ್ಯಾಂಕ್ ಬಿಸ್ನೆಸ್ ರೆಡಿ ವರದಿಯನ್ನು ಬಿಡುಗಡೆ ಮಾಡಿತು. ವಿರಾಮಗೊಳಿಸಲಾದ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ವರದಿಯನ್ನು ಬದಲಾಯಿಸಿತು. ಡೇಟಾ ಮ್ಯಾನಿಪ್ಯುಲೇಷನ್ ಮತ್ತು ಶ್ರೇಯಾಂಕದ ಸಮಗ್ರತೆಯ ಕಾಳಜಿಯಿಂದಾಗಿ 2020ರಲ್ಲಿ ವ್ಯಾಪಾರ ಮಾಡುವ ಸುಲಭ ವರದಿಯನ್ನು ಅಮಾನತುಗೊಳಿಸಲಾಗಿದೆ. ನೆಕ್ಸ್ಟ್ ಕ್ವಶನ್. ಕ್ವಾಂಟಮ್ ಪ್ರೊಸೆಸರ್ ವೀಲೋ ಅನ್ನು ಯಾವ ಸಂಸ್ಥೆ ಬಿಡುಗಡೆ ಮಾಡಿದೆ? ಆಪ್ಷನ್ ಸಿ, ಗೂಗಲ್. ಗೂಗಲ್ ಕ್ವಾಂಟಮ್ ಪ್ರೊಸೆಸರ್ ವೀಲೋ ಅನ್ನು ಪ್ರಾರಂಭಿಸಿತು. ಪ್ರಾಯೋಗಿಕ ಸಮಸ್ಯೆಗಳನ್ನು ಪರಿಹರಿಸಲು ಕ್ವಾಂಟಮ್ ಕಂಪ್ಯೂಟಿಂಗ್ ಅನ್ನು ಮುಂದುವರಿಸಿದೆ. ನೆಕ್ಸ್ಟ್ ಕ್ವಶನ್. ಇತ್ತೀಚೆಗೆ ನಿಧನರಾದ KS ಮಣಿಲಾಲ್ ಅವರು ಯಾವ ಕ್ಷೇತ್ರದೊಂದಿಗೆ ಸಂಬಂಧ ಹೊಂದಿದ್ದರು? ಕರೆಕ್ಟ್ ಆನ್ಸರ್ ಆಪ್ಷನ್ ಬಿ, ಟ್ಯಾಕ್ಸಾನಮಿ. ಹೆಸರಾಂತ ಟ್ಯಾಕ್ಸಾನಮಿಸ್ಟ್ ಮತ್ತು ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾದ KS ಮಣಿಲಾಲ್ ಅವರು ಜನವರಿ 1, 2025ರಂದು ಕೇರಳದ ತ್ರಿಶೂರ್ನಲ್ಲಿ ನಿಧನರಾದರು.
ಕೇರಳ, ಕರ್ನಾಟಕ ಮತ್ತು ಗೋವಾಗಳ ಸಸ್ಯವರ್ಗದ ಮೇಲೆ 17ನೇ ಶತಮಾನದ ಲ್ಯಾಟಿನ್ ಸಸ್ಯಶಾಸ್ತ್ರೀಯ ಗ್ರಂಥವಾದ ಹೋರ್ಟಸ್ ಮಲಬಾರಿಕಸ್ ಅನ್ನು ಭಾಷಾಂತರಿಸಲು ಮತ್ತು ಟಿಪ್ಪಣಿ ಮಾಡಲು ಅವರನ್ನು ಆಚರಿಸಲಾಗುತ್ತದೆ. ನೆಕ್ಸ್ಟ್ ಕ್ವಶನ್. ಶಂದುರ್ನಿ ವನ್ಯಜೀವಿ ಅಭಯಾರಣ್ಯವು ಯಾವ ರಾಜ್ಯದಲ್ಲಿದೆ? ಕರೆಕ್ಟ್ ಆನ್ಸರ್ ಆಪ್ಷನ್ ಎ, ಕೇರಳ. ಶಂದುರ್ನಿ ವನ್ಯಜೀವಿ ಅಭಯಾರಣ್ಯದಲ್ಲಿ 4 ದಿನಗಳ ಪ್ರಾಣಿಗಳ ಸಮೀಕ್ಷೆಯು ಅದರ ಜೀವ ವೈವಿಧ್ಯತೆಯ ದಾಖಲೆಗಳನ್ನು ಪುಷ್ಟೀಕರಿಸಿದೆ. ಶಂದುರ್ನಿ ವನ್ಯಜೀವಿ ಅಭಯಾರಣ್ಯವು ದಕ್ಷಿಣ ಪಶ್ಚಿಮ ಘಟ್ಟಗಳಲ್ಲಿರುವ ಕೇರಳದ ಕೊಲ್ಲಂನಲ್ಲಿದೆ. ನೆಕ್ಸ್ಟ್ ಕ್ವಶನ್. ಯಾವ ಕೇಂದ್ರ ಸಚಿವಾಲಯವು ಪೌಷ್ಟಿಕಾಂಶ ಆಧಾರಿತ ಸಬ್ಸಿಡಿ ಅಂದರೆ NBS ಯೋಜನೆಗೆ ಸಂಬಂಧಿಸಿದೆ? ಕರೆಕ್ಟ್ ಆನ್ಸರ್ ಆಪ್ಷನ್ ಬಿ, ರಾಸಾಯನಿಕಗಳು ಮತ್ತು ರಸಗೊಬ್ಬರಗಳ ಸಚಿವಾಲಯ. ಪೌಷ್ಟಿಕಾಂಶ ಆಧಾರಿತ ಸಬ್ಸಿಡಿ ಯೋಜನೆಯಡಿಯಲ್ಲಿ ಡಿ ಅಮೋನಿಯಂ ಫಾಸ್ಫೇಟ್ಗಾಗಿ ಕೇಂದ್ರ ಸಚಿವ ಸಂಪುಟವು 1 ಬಾರಿಯ ವಿಶೇಷ ಪ್ಯಾಕೇಜನ್ನು ವಿಸ್ತರಿಸಿದೆ. DAPಯು ಭಾರತದಲ್ಲಿ ಯೂರಿಯಾದ ನಂತರ 2ನೇ ಅತಿ ಹೆಚ್ಚು ಬಳಸಲಾಗುವ ಗೊಬ್ಬರವಾಗಿದೆ ಮತ್ತು ಸಾರಜನಕ ಮತ್ತು ರಂಜಕದಲ್ಲಿ ಸಮೃದ್ಧವಾಗಿದೆ. ನೆಕ್ಸ್ಟ್ ಕ್ವಶನ್. ರಾಷ್ಟ್ರೀಯ SARAS ಮೇಳ 2025ರ ಆತಿಥೇಯ ರಾಜ್ಯ ಯಾವುದು? ಕರೆಕ್ಟ್ ಆನ್ಸರ್ ಆಪ್ಷನ್ ಬಿ, ಕೇರಳ. ರಾಷ್ಟ್ರೀಯ ಸಾರಸ್ ಮೇಳವು ಕೇರಳದ ಚೆಂಗನ್ನೂರಿನಲ್ಲಿ ಜನವರಿ 20ರಿಂದ 31ರವರೆಗೆ ಚೆಂಗನ್ನೂರು ಪುರಸಭೆಯ ಕ್ರೀಡಾಂಗಣದಲ್ಲಿ ನಡೆಯಲಿದೆ. ಕುಟುಂಬಶ್ರೀ ಮಿಷನ್ ಆಯೋಜಿಸಿದ್ದು, ಇದು ಏಕೀಕೃತ ವೇದಿಕೆಯಲ್ಲಿ ಗ್ರಾಮೀಣ ಉತ್ಪನ್ನಗಳನ್ನು ಪ್ರಚಾರ ಮಾಡುತ್ತದೆ. ನೆಕ್ಸ್ಟ್ ಕ್ವಶನ್. ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡ INS ಸೂರತ್ ಎಂದರೇನು? ಕರೆಕ್ಟ್ ಆನ್ಸರ್ ಆಪ್ಷನ್ ಡಿ, ಸ್ಟೆಲ್ತ್ ಡಿಸ್ಟ್ರಾಯರ್. ಜನವರಿ 15, 2025ರಂದು ಭಾರತೀಯ ನೌಕಾಪಡೆಯು 3 ಪ್ರಮುಖ ಯುದ್ಧಗಳನ್ನು ನಿಯೋಜಿಸುತ್ತದೆ. INS ನೀಲಗಿರಿ, INS ಸೂರತ್ ಮತ್ತು INS ವಾಕ್ಷೀರ್. INS ಸೂರತ್ ಪ್ರಾಜೆಕ್ಟ್ 15B ವಿಶಾಖಪಟ್ಟಣ ಕ್ಲಾಸ್ ಸ್ಟೆಲ್ತ್ ಡಿಸ್ಟ್ರಾಯರ್ನ 4ನೇ ಮತ್ತು ಅಂತಿಮ ಹಡಗು. ಇದನ್ನು ಭಾರತೀಯ ನೌಕಾಪಡೆಯ ಯುದ್ಧ ನೌಕೆ ವಿನ್ಯಾಸ ಬ್ಯೂರೋ ವಿನ್ಯಾಸಗೊಳಿಸಿದೆ ಮತ್ತು ಮಜಗಾಂವ್ ಡಾಕ್ ಲಿಮಿಟೆಡ್ ನಿರ್ಮಿಸಿದೆ. ನೆಕ್ಸ್ಟ್ ಕ್ವಶನ್. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಸ್ಕ್ರಬ್ ಟೈಫಸ್ ಯಾವ ಏಜೆಂಟ್ನಿಂದ ಉಂಟಾಗುತ್ತದೆ? ಸ್ಕ್ರಬ್ ಟೈಫಸ್ ಯಾವ ಏಜೆಂಟ್ನಿಂದ ಉಂಟಾಗುತ್ತದೆ? ಕರೆಕ್ಟ್ ಆನ್ಸರ್ ಆಪ್ಷನ್ ಸಿ, ಬ್ಯಾಕ್ಟೀರಿಯಾ. 2024ರಲ್ಲಿ 5,000 ಪ್ರಕರಣಗಳೊಂದಿಗೆ ಚೆನ್ನೈ, ತಿರುವಳ್ಳೂರ್ ಮತ್ತು ವೆಲ್ಲೂರು ಸೇರಿದಂತೆ ಹಲವಾರು ಜಿಲ್ಲೆಗಳಲ್ಲಿ ಸ್ಕ್ರಬ್ ಟೈಫಸ್ ಪ್ರಕರಣಗಳು ವರದಿಯಾಗಿವೆ. ಈ ರೋಗವು ಓರಿಯೆಂಟಿಯಾ ಸೂಟ್ಸುಗಮುಶಿ ಎಂಬ ಬ್ಯಾಕ್ಟೀರಿಯಾದಿಂದ ಉಂಟಾಗುತ್ತದೆ. ಯಾವ ಬ್ಯಾಕ್ಟೀರಿಯಾ? ಸೂಟ್ಸುಗಮುಶಿ ಮತ್ತು ಸೋಂಕಿತ ಹುಳಗಳ ಮೂಲಕ ಹರಡುತ್ತದೆ. ನೆಕ್ಸ್ಟ್ ಕ್ವಶನ್. ಭಾರತದ ಮೊದಲ ಕರಾವಳಿ ವಾರ್ಡರ್ಸ್ ಪಕ್ಷಿ ಗಣತಿಯನ್ನು ಯಾವ ಸ್ಥಳದಲ್ಲಿ ನಡೆಸಲಾಯಿತು? ಕರೆಕ್ಟ್ ಆನ್ಸರ್ ಆಪ್ಷನ್ ಬಿ, ಸಾಗರ ರಾಷ್ಟ್ರೀಯ ಉದ್ಯಾನವನ, ಜಾಮ್ನಗರ. ಗುಜರಾತ್ ಸರ್ಕಾರ ಮತ್ತು ಬರ್ಡ್ ಕನ್ಸರ್ವೇಷನ್ ಸೊಸೈಟಿ ಆಫ್ ಗುಜರಾತ್ ಭಾರತದ ಮೊದಲ ಕರಾವಳಿ ಮತ್ತು ವೇಡರ್ ಪಕ್ಷಿ ಗಣತಿಯನ್ನು ಜನವರಿ 3ರಿಂದ 5, 2025ರವರೆಗೆ ಜಾಮ್ನಗರದಲ್ಲಿರುವ ಸಾಗರ ರಾಷ್ಟ್ರೀಯ ಉದ್ಯಾನವನ ಮತ್ತು ಸಾಗರ ಅಭಯಾರಣ್ಯದಲ್ಲಿ ನಡೆಸಿತು. ಗುಜರಾತ್ನ ಜಾಮ್ನಗರ ಜಿಲ್ಲೆಯಲ್ಲಿ 50+ ವಾರ್ಡರ್ ಪಕ್ಷಿ ಪ್ರಭೇದಗಳು ಸೇರಿದಂತೆ 300+ ಪಕ್ಷಿ ಪ್ರಭೇದಗಳಿವೆ. ನೆಕ್ಸ್ಟ್ ಕ್ವಶನ್. 31ನೇ ರಾಷ್ಟ್ರೀಯ ಮಕ್ಕಳ ವಿಜ್ಞಾನ ಕಾಂಗ್ರೆಸ್ನ ಸ್ಥಳ ಯಾವುದು? ಕರೆಕ್ಟ್ ಆನ್ಸರ್ ಆಪ್ಷನ್ ಎ, ಭೋಪಾಲ್. ಮುಖ್ಯಮಂತ್ರಿ ಡಾಕ್ಟರ್ ಮೋಹನ್ ಯಾದವ್ ಅವರು 2025ರ ಜನವರಿ 3ರಿಂದ 6ರವರೆಗೆ ನಡೆದ 31ನೇ ರಾಷ್ಟ್ರೀಯ ಮಕ್ಕಳ ವಿಜ್ಞಾನ ಕಾಂಗ್ರೆಸ್ ಅನ್ನು ಭೋಪಾಲ್ನಲ್ಲಿ ಉದ್ಘಾಟಿಸಿದರು. ಭಾರತ ಮತ್ತು ಗಲ್ಫ್ ರಾಷ್ಟ್ರಗಳಾದ ಬಹ್ರೇನ್, UAE, ಕುವೈತ್ನಂತಹ 700ಕ್ಕೂ ಹೆಚ್ಚು ಮಕ್ಕಳ ವಿಜ್ಞಾನಿಗಳು, ಶಿಕ್ಷಕರು ಮತ್ತು ಮಾರ್ಗದರ್ಶಕರು, ಓಮನ್ ಮತ್ತು ಸೌದಿ ಅರೇಬಿಯಾ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವು. ನೆಕ್ಸ್ಟ್ ಕ್ವಶನ್. ಜೆನೆಟಿಕ್ ಇಂಜಿನಿಯರಿಂಗ್ ಅಪ್ರೈಸಲ್ ಕಮಿಟಿ GEASC
ಯಾವ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ? ಕರೆಕ್ಟ್ ಆನ್ಸರ್ ಆಪ್ಷನ್ ಬಿ, ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯ. ಕೇಂದ್ರ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯವು ಜೆನೆಟಿಕ್ ಇಂಜಿನಿಯರಿಂಗ್ ಅಪ್ರೈಸಲ್ ಕಮಿಟಿ JEACಗೆ ತಜ್ಞರನ್ನು ಆಯ್ಕೆ ಮಾಡುವ ನಿಯಮಗಳನ್ನು ತಿದ್ದುಪಡಿ ಮಾಡಿದೆ. JEAC ಪರಿಸರ ಕಾಯ್ದೆ 1986 ಅಡಿಯಲ್ಲಿ ರೂಪಿಸಲಾದ ಅಪಾಯಕಾರಿ ಮತ್ತು ತಳೀಯವಾಗಿ ವಿನ್ಯಾಸಗೊಳಿಸಲಾದ ಜೀವಿಗಳಿಗೆ 1989 ನಿಯಮಗಳ ಅಡಿಯಲ್ಲಿ ಶಾಸನಬದ್ಧ ಸಮಿತಿಯಾಗಿದೆ. ನೆಕ್ಸ್ಟ್ ಕ್ವೆಶ್ಚನ್. ಮಣ್ಣಿನ ಮಾಲಿನ್ಯವನ್ನು ಎದುರಿಸಲು ಮತ್ತು ಕೃಷಿಯನ್ನು ಉತ್ತೇಜಿಸಲು ಯಾವ ಸಂಸ್ಥೆ ಇತ್ತೀಚೆಗೆ ಬ್ಯಾಕ್ಟೀರಿಯಾವನ್ನು ಅಭಿವೃದ್ಧಿಪಡಿಸಿದೆ? ಕರೆಕ್ಟ್ ಆನ್ಸರ್ ಆಪ್ಷನ್ ಸಿ, IIT ಬಾಂಬೆ. IIT ಬಾಂಬೆ ಸಂಶೋಧಕರು ವಿಷಕಾರಿ ಮಾಲಿನ್ಯಕಾರಕಗಳನ್ನು ಸೇವಿಸುವ ಮತ್ತು ಅಗತ್ಯವಾದ ಪೋಷಕಾಂಶಗಳನ್ನು ಉತ್ಪಾದಿಸುವ ಬ್ಯಾಕ್ಟೀರಿಯಾವನ್ನು ಬಳಸಿಕೊಂಡು ಮಣ್ಣಿನ ಮಾಲಿನ್ಯವನ್ನು ನಿಭಾಯಿಸಲು ಪರಿಹಾರವನ್ನು ಅಭಿವೃದ್ಧಿಪಡಿಸಿದ್ದಾರೆ. ಈ ಬ್ಯಾಕ್ಟೀರಿಯಾಗಳು ಹಾನಿಕಾರಕ ಪದಾರ್ಥಗಳನ್ನು ಕೆಡಿಸುತ್ತದೆ, ಸಸ್ಯ ಬೆಳವಣಿಗೆಯ ಹಾರ್ಮೋನ್ಗಳನ್ನು ಹೆಚ್ಚಿಸುತ್ತದೆ, ಹಾನಿಕಾರಕ ಶಿಲೀಂಧ್ರಗಳನ್ನು ಪ್ರತಿಬಂಧಿಸುತ್ತದೆ ಮತ್ತು ಸಸ್ಯಗಳಿಗೆ ಪೌಷ್ಟಿಕಾಂಶದ ಲಭ್ಯತೆಯನ್ನು ಸುಧಾರಿಸುತ್ತದೆ. ಫ್ಲೆಮಿಂಗೋ ಫೆಸ್ಟಿವಲ್ 2025 ಯಾವ ರಾಜ್ಯದಲ್ಲಿ ಆಚರಿಸಲಾಗುತ್ತದೆ? ಕರೆಕ್ಟ್ ಆನ್ಸರ್ ಆಪ್ಷನ್ ಡಿ, ಆಂಧ್ರ ಪ್ರದೇಶ್. ಫ್ಲೆಮಿಂಗೋ ಫೆಸ್ಟಿವಲ್ 2025 4 ವರ್ಷಗಳ ವಿರಾಮದ ನಂತರ ಆಂಧ್ರ ಪ್ರದೇಶಕ್ಕೆ ಮರಳುತ್ತದೆ. ಪುಲಿಕಾಟ್ ಸರೋವರ ಮತ್ತು ನೆಲಪಟ್ಟು ಪಕ್ಷಿಧಾಮದಲ್ಲಿ ವಲಸೆ ಹಕ್ಕಿಗಳನ್ನು, ವಿಶೇಷವಾಗಿ ಫ್ಲೆಮಿಂಗೋಗಳನ್ನು ಆಚರಿಸುತ್ತದೆ. ಈವೆಂಟ್ 5 ಪ್ರಮುಖ ಸ್ಥಳಗಳನ್ನು ಒಳಗೊಂಡಿದೆ: ನೆಲಪಟ್ಟು ಪಕ್ಷಿಧಾಮ, ಅಟಕನಿತಿಪ್ಪ, BB ಪಾಲೆಂ, ಪುಲಿಕಾಟ್ ಸರೋವರ, ಸುಳ್ಳೂರುಪೇಟೆಯ ಸರ್ಕಾರಿ ಜೂನಿಯರ್ ಕಾಲೇಜ್ ಮತ್ತು ಶ್ರೀ CT. ಫ್ಲೆಮಿಂಗೋಗಳು, ಬೂದು ಕೆಲಿಕನ್ಗಳು ಮತ್ತು ತೆರೆದ ಬಿಲ್ ಕೊಕ್ಕರೆಗಳು ಸೇರಿದಂತೆ 200ಕ್ಕೂ ಹೆಚ್ಚು ಪಕ್ಷಿ ಪ್ರಭೇದಗಳು ಈ ಪ್ರದೇಶಕ್ಕೆ ವಲಸೆ ಹೋಗುವ ನಿರೀಕ್ಷೆ ಇದೆ. ನೆಕ್ಸ್ಟ್ ಕ್ವೆಶ್ಚನ್. ಯಾವ ರಾಜ್ಯವು ಲಡ್ಕಿ ಬಹಿನ್ ಯೋಜನೆಯನ್ನು ಪ್ರಾರಂಭಿಸಿತು? ಕರೆಕ್ಟ್ ಆನ್ಸರ್ ಆಪ್ಷನ್ ಎ, ಮಹಾರಾಷ್ಟ್ರ. ಮಹಾರಾಷ್ಟ್ರವು ಜೂನ್ 2024ರಲ್ಲಿ ಪ್ರಾರಂಭಿಸಲಾದ ಲಡ್ಕಿ ಬಹಿನ್ ಯೋಜನೆಯ ಫಲಾನುಭವಿಗಳನ್ನು ಪರಿಶೀಲಿಸುತ್ತಿದೆ. ಈ ಯೋಜನೆಯು ಆರ್ಥಿಕವಾಗಿ ದುರ್ಬಲ ವರ್ಗಗಳ ಮಹಿಳೆಯರಿಗೆ ತಿಂಗಳಿಗೆ 1500 ನೊಂದಿಗೆ ಬೆಂಬಲಿಸುತ್ತದೆ. ನೆಕ್ಸ್ಟ್ ಕ್ವೆಶ್ಚನ್. ಬ್ಯಾಂಡೆಡ್ ರಾಯಲ್ ಚಿಟ್ಟೆ ಇತ್ತೀಚೆಗೆ ಯಾವ ರಾಜ್ಯದಲ್ಲಿ ಕಂಡುಬಂದಿದೆ? ಬ್ಯಾಂಡೆಡ್ ರಾಯಲ್ ಚಿಟ್ಟೆ. ಕರೆಕ್ಟ್ ಆನ್ಸರ್ ಆಪ್ಷನ್ ಸಿ, ತ್ರಿಪುರ. ತ್ರಿಪುರ ಮೊದಲ ಬಾರಿಗೆ ಸೆಪಹಿಜಾಲ ವನ್ಯಜೀವಿ ಅಭಯಾರಣ್ಯದಲ್ಲಿ ಬ್ಯಾಂಡೆಡ್ ರಾಯಲ್ ಚಿಟ್ಟೆಯನ್ನು ರಚನಾ ಜಲೀಂದ್ರ ಇಂದ್ರ ರೆಕಾರ್ಡ್ ಮಾಡಿದೆ. ಇದು ಈಶಾನ್ಯ ಭಾರತದ ಕಾಡುಗಳನ್ನು ಒಳಗೊಂಡಂತೆ ದಕ್ಷಿಣ ಮತ್ತು ಆಗ್ನೇಯ ಏಷ್ಯಾದಲ್ಲಿ ಕಂಡುಬರುವ ಲೈಕೆನಿಡ್ ಚಿಟ್ಟೆಯಾಗಿದೆ. ಯಾವ ಚಿಟ್ಟೆ? ಲೈಕೆನಿಡ್ ಚಿಟ್ಟೆ. ನೆಕ್ಸ್ಟ್ ಕ್ವೆಶ್ಚನ್. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಮಿಥೈಲ್ಕೋಬಾಲಮಿನ್ ಯಾವ ವಿಟಮಿನ್ನ ಸಕ್ರಿಯ ರೂಪವಾಗಿದೆ? ಕರೆಕ್ಟ್ ಆನ್ಸರ್ ಆಪ್ಷನ್ ಸಿ, ವಿಟಮಿನ್ B12. ಭಾರತೀಯ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರವು ವಿಟಮಿನ್ B12ನ ಸಕ್ರಿಯ ರೂಪವಾದ ಮಿಥೈಲ್ಕೋಬಾಲಮಿನ್ MECBL ಬಳಕೆಯನ್ನು ಸ್ಪಷ್ಟಪಡಿಸಿದೆ. ಮಿಥೈಲ್ಕೋಬಾಲಮಿನ್ ಇತರ ವಿಟಮಿನ್ B12 ರೂಪಗಳಿಂದ ರಚನಾತ್ಮಕವಾಗಿ ಭಿನ್ನವಾಗಿದೆ. ಕೋಬಾಲ್ಟ್ ಪರಮಾಣುವಿಗೆ ಬಂಧಿತವಾದ ಮಿಥೈಲ್ ಗುಂಪನ್ನು ಹೊಂದಿರುತ್ತದೆ. ನೆಕ್ಸ್ಟ್ ಕ್ವೆಶ್ಚನ್. ಸಾರ್ವಜನಿಕ ವೆಚ್ಚದಲ್ಲಿ ಪಾರದರ್ಶಕತೆ ಮತ್ತು ಹೊಣೆಗಾರಿಕೆಯನ್ನು ಸುಧಾರಿಸಲು CAG ಬಳಸುವ ಡಿಜಿಟಲ್ ವೇದಿಕೆ ಹೆಸರೇನು? ಕರೆಕ್ಟ್ ಆನ್ಸರ್ ಆಪ್ಷನ್ ಸಿ, ಓಪನ್ ಡೇಟಾ ಕಿಟ್ ODK. ಸಾರ್ವಜನಿಕ ವೆಚ್ಚದಲ್ಲಿ ಪಾರದರ್ಶಕತೆ ಮತ್ತು ಹೊಣೆಗಾರಿಕೆಯನ್ನು ಹೆಚ್ಚಿಸಲು ಕಂಟ್ರೋಲರ್ ಮತ್ತು ಆಡಿಟರ್ ಜನರಲ್ CAG ಓಪನ್ ಡೇಟಾ ಕಿಟ್ ODK ವೇದಿಕೆಯನ್ನು ಬಳಸುತ್ತಿದೆ. ODK ಡೇಟಾವನ್ನು ವಿನ್ಯಾಸಗೊಳಿಸಲು, ಸಂಗ್ರಹಿಸಲು ಮತ್ತು ನಿರ್ವಹಿಸಲು ಸುರಕ್ಷಿತ ಡಿಜಿಟಲ್ ವೇದಿಕೆಯಾಗಿದೆ. ನೆಕ್ಸ್ಟ್ ಕ್ವೆಶ್ಚನ್. 2025ರ ಪ್ರವಾಸಿ ಭಾರತೀಯ ದಿವಸ್ ಸಮಾವೇಶವನ್ನು ಯಾವ ನಗರ ಆಯೋಜಿಸುತ್ತದೆ?
ಕರೆಕ್ಟ್ ಆನ್ಸರ್ ಆಪ್ಷನ್ ಸಿ ಭುವನೇಶ್ವರ. ಪ್ರವಾಸಿ ಭಾರತೀಯ ದಿವಸ್ ಸಮಾವೇಶವು PBD ಭುವನೇಶ್ವರದಲ್ಲಿ ಜನವರಿ 8ರಿಂದ 10, 2025 ನಡೆಯುತ್ತದೆ. ಇದರ ಥೀಮ್ ವೀಕ್ಷಿತ ಭಾರತಕ್ಕೆ ಡಯಾಸ್ಪೋರಾ ಕೊಡುಗೆ. ಇದು ಭಾರತದ ಅಭಿವೃದ್ಧಿಯಲ್ಲಿ ಡಯಾಸ್ಪೋರಾ ಪಾತ್ರವನ್ನು ಆಚರಿಸುತ್ತದೆ. ನೆಕ್ಸ್ಟ್ ಕ್ವಶನ್. ಯಾವ ರಾಜ್ಯ ಸರ್ಕಾರವು ಶಾಹಿದ್ ಮಾಧವ್ ಸಿಂಗ್ ಹಾತ್ ಖರ್ಚಾ ಯೋಜನೆಯನ್ನು ಪ್ರಾರಂಭಿಸಿತು? ಯಾವುದು? ಶಾಹಿದ್ ಮಾಧವ್ ಸಿಂಗ್ ಹಾತ್ ಖರ್ಚಾ. ಕರೆಕ್ಟ್ ಆನ್ಸರ್ ಆಪ್ಷನ್ ಡಿ ಒಡಿಶಾ. ಒಡಿಶಾ ಸರ್ಕಾರವು ಪರಿಶಿಷ್ಟ ಪಂಗಡದ ಅಂದರೆ ST ವಿದ್ಯಾರ್ಥಿಗಳಲ್ಲಿ ಶಿಕ್ಷಣವನ್ನು ಉತ್ತೇಜಿಸಲು ಶಾಹಿದ್ ಮಾಧವ್ ಸಿಂಗ್ ಹಾತ್ ಖರ್ಚಾ ಯೋಜನೆಯನ್ನು ಪ್ರಾರಂಭಿಸುತ್ತದೆ. 9ನೇ ತರಗತಿ ಮತ್ತು 11ನೇ ತರಗತಿಗೆ ದಾಖಲಾದ ST ವಿದ್ಯಾರ್ಥಿಗಳಿಗೆ 5,000 ರೂಪಾಯಿ ಒಂದು ಬಾರಿ ಪ್ರೋತ್ಸಾಹಧನ ನೀಡುವ ಮೂಲಕ ಡ್ರಾಪ್ಔಟ್ ದರಗಳನ್ನು ಕಡಿಮೆ ಮಾಡುವ ಗುರಿಯನ್ನು ಈ ಯೋಜನೆ ಹೊಂದಿದೆ. ನೆಕ್ಸ್ಟ್ ಕ್ವಶನ್. ಸುದ್ದಿಯಲ್ಲಿ ಕಂಡುಬರುವ ಬನಿಹಾಲ್ ಬೈಪಾಸ್ ಯಾವ ರಾಜ್ಯ UTನಲ್ಲಿದೆ? ಕರೆಕ್ಟ್ ಆನ್ಸರ್ ಜಮ್ಮು ಮತ್ತು ಕಾಶ್ಮೀರ. ಆಪ್ಷನ್ ಸಿ. ರಸ್ತೆ ಸಾರಿಗೆ ಮತ್ತು ಹೆದ್ದಾರಿಗಳ ಕೇಂದ್ರ ಸಚಿವರು ಜಮ್ಮು ಮತ್ತು ಕಾಶ್ಮೀರದ NH-44ನಲ್ಲಿ 2.35 ಕಿಲೋಮೀಟರ್ ಬನಿಹಾಲ್ ಬೈಪಾಸ್ ಅನ್ನು ಪೂರ್ಣಗೊಳಿಸುವುದಾಗಿ ಘೋಷಿಸಿದರು. 224.44 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗಿರುವ ಇದು ಬನಿಹಾಲ್ ಪಟ್ಟಣದ ಸಂಚಾರ ಅಡೆತಡೆಗಳನ್ನು ನಿವಾರಿಸುವ ಚತುಷ್ಪಥ ಬೈಪಾಸ್ ಆಗಿದೆ. ನೆಕ್ಸ್ಟ್ ಕ್ವಶನ್. ಯಾವ ಸಚಿವಾಲಯವು ಸಶಕ್ತ ಭೇಟಿ ಮತ್ತು ದೃಷ್ಟಿ ಉಪಕರಣಗಳನ್ನು ಪ್ರಾರಂಭಿಸಿತು? ಕರೆಕ್ಟ್ ಆನ್ಸರ್ ಆಪ್ಷನ್ ಬಿ ಶಿಕ್ಷಣ ಸಚಿವಾಲಯ. ದೆಹಲಿ ವಿಶ್ವವಿದ್ಯಾನಿಲಯದ ಸಮರ್ಪಣಾ ಸಮಾರೋಹ ಕಾರ್ಯಕ್ರಮದಲ್ಲಿ ಕೇಂದ್ರ ಶಿಕ್ಷಣ ಸಚಿವರು ಸಶಕ್ತ ಭೇಟಿ ಮತ್ತು ದೃಷ್ಟಿ ಯೋಜನೆಗಳನ್ನು ಪ್ರಾರಂಭಿಸಿದರು. ಪ್ರಾಜೆಕ್ಟ್ ಸಶಕ್ತ ಭೇಟಿ ಲ್ಯಾಪ್ಟಾಪ್ಗಳನ್ನು ಒದಗಿಸುವ ಮೂಲಕ 4 ಲಕ್ಷ ರೂಪಾಯಿದೊಳಗಿನ ಕುಟುಂಬದ ಆದಾಯದೊಂದಿಗೆ ಅನಾಥ ಮತ್ತು ಒಂಟಿ ಪೋಷಕ ಮಹಿಳಾ ವಿದ್ಯಾರ್ಥಿಗಳನ್ನು ಸಬಲಗೊಳಿಸುತ್ತದೆ. ನೆಕ್ಸ್ಟ್ ಕ್ವಶನ್. ಜನವರಿ 2025ರಲ್ಲಿ ಯಾವ ದೇಶವು ಅಧಿಕೃತವಾಗಿ ಬ್ರಿಕ್ಸ್ಗೆ ಪೂರ್ಣ ಸದಸ್ಯರಾಗಿ ಸೇರಿಕೊಂಡಿದೆ? ಕರೆಕ್ಟ್ ಆನ್ಸರ್ ಆಪ್ಷನ್ ಸಿ ಇಂಡೋನೇಷ್ಯಾ. ಇಂಡೋನೇಷ್ಯಾ ಅಧಿಕೃತವಾಗಿ ಬ್ರಿಕ್ಸ್ ಅನ್ನು ಪೂರ್ಣ ಸದಸ್ಯರಾಗಿ ಸೇರಿಕೊಂಡಿದೆ. ಇದನ್ನು ಬ್ರೆಜಿಲ್ ಘೋಷಿಸಿದೆ. ಇಂಡೋನೇಷ್ಯಾ ತನ್ನ ಸದಸ್ಯತ್ವವನ್ನು ಅಭಿವೃದ್ಧಿಶೀಲ ರಾಷ್ಟ್ರಗಳೊಂದಿಗೆ ಪಾಲುದಾರಿಕೆಗಾಗಿ ಕಾರ್ಯತಂತ್ರದ ಹೆಜ್ಜೆ ಎಂದು ಕರೆದಿದೆ. ನೆಕ್ಸ್ಟ್ ಕ್ವಶನ್. ಯಾವ ದಿನವನ್ನು ಯುದ್ಧ ಅನಾಥರ ವಿಶ್ವ ದಿನ ಎಂದು ಆಚರಿಸಲಾಗುತ್ತದೆ? ಕರೆಕ್ಟ್ ಆನ್ಸರ್ ಆಪ್ಷನ್ ಬಿ ಜನವರಿ 6. ಯುದ್ಧದಿಂದ ಪೋಷಕರನ್ನು ಕಳೆದುಕೊಳ್ಳುವ ಮಕ್ಕಳ ಹೋರಾಟಗಳನ್ನು ಎತ್ತಿ ತೋರಿಸಲು ಜನವರಿ 6 ವಿಶ್ವ ಅನಾಥರ ದಿನವನ್ನಾಗಿ ಆಚರಿಸಲಾಗುತ್ತದೆ. ವಿಶ್ವದಾದ್ಯಂತ ಲಕ್ಷಾಂತರ ಮಕ್ಕಳು ಸಂಘರ್ಷ, ಹವಾಮಾನ ಬದಲಾವಣೆ, ಸ್ಥಳಾಂತರ ಮತ್ತು ಬಡತನದ ಪರಿಣಾಮಗಳನ್ನು ಎದುರಿಸುತ್ತಾರೆ. ನೆಕ್ಸ್ಟ್ ಕ್ವಶನ್. ವಿಶ್ವದ ಅತಿದೊಡ್ಡ ಮೆಟ್ರೋ ಜಾಲದ ವಿಷಯದಲ್ಲಿ ಭಾರತವು ಯಾವ ಶ್ರೇಣಿಯನ್ನು ಹೊಂದಿದೆ? ಕರೆಕ್ಟ್ ಆನ್ಸರ್ ಆಪ್ಷನ್ ಸಿ 3ನೇ ಸ್ಥಾನ. ಚೀನಾ ಮತ್ತು USA ನಂತರ ಭಾರತವು ಜಾಗತಿಕವಾಗಿ 3ನೇ ಅತಿದೊಡ್ಡ ಕಾರ್ಯಾಚರಣೆಯ ಮೆಟ್ರೋ ರೈಲು ಜಾಲವನ್ನು ಹೊಂದಿದೆ. ಭಾರತದ ಮೆಟ್ರೋ ನೆಟ್ವರ್ಕ್ ಪ್ರತಿದಿನ 1 ಕೋಟಿ ಪ್ರಯಾಣಿಕರಿಗೆ ಸೇವೆ ಸಲ್ಲಿಸುತ್ತದೆ. 2022ರ ವೇಳೆಗೆ ಮೆಟ್ರೋ ಯೋಜನೆಗಳನ್ನು ಜಪಾನನ್ನು ಮೀರಿಸುತ್ತದೆ. ನೆಕ್ಸ್ಟ್ ಕ್ವಶನ್. ಸುದ್ದಿಯಲ್ಲಿ ಕಂಡುಬರುವ ಕಲ್ಪೇನಿ ದ್ವೀಪವು ಯಾವ ರಾಜ್ಯದಲ್ಲಿದೆ? ಕರೆಕ್ಟ್ ಆನ್ಸರ್ ಆಪ್ಷನ್ ಎ ಲಕ್ಷದ್ವೀಪ. ಲಕ್ಷದ್ವೀಪ್ನ ಕಲ್ಪೇನಿ ದ್ವೀಪದ ಬಳಿ ಡ್ರೈವರ್ಗಳು 17ನೇ ಅಥವಾ 18ನೇ ಶತಮಾನದ ಯುರೋಪಿಯನ್ ಯುದ್ಧ ನೌಕೆಯ ಸಂಭವನೀಯ ಅವಶೇಷಗಳನ್ನು ಕಂಡುಹಿಡಿದರು. ಕಲ್ಪೇನಿ ದ್ವೀಪವು ಅರೇಬಿಯನ್ ಸಮುದ್ರದ ಲಕ್ಷದ್ವೀಪ ದ್ವೀಪ ಸಮೂಹದ ಭಾಗವಾಗಿದ್ದು 2.79 ಚದರ ಕಿಲೋಮೀಟರ್ಗಳನ್ನು ಒಳಗೊಂಡಿದೆ. ನೆಕ್ಸ್ಟ್ ಕ್ವಶನ್. ಹೊಸ ಬಾಹ್ಯಾಕಾಶ ಕಾರ್ಯದರ್ಶಿ ಮತ್ತು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ? ಕರೆಕ್ಟ್ ಆನ್ಸರ್ ಆಪ್ಷನ್ ಸಿ ವಿ ನಾರಾಯಣನ್. ಲಿಕ್ವಿಡ್ ಪ್ರೊಪಲ್ಷನ್ ಸಿಸ್ಟಮ್ಸ್ ಸೆಂಟರ್ LPSC ನ ನಿರ್ದೇಶಕ ಡಾಕ್ಟರ್ ವಿ ನಾರಾಯಣನ್ ಅವರನ್ನು ಹೊಸ ಇಸ್ರೋ ಅಧ್ಯಕ್ಷ ಮತ್ತು ಬಾಹ್ಯಾಕಾಶ ಕಾರ್ಯದರ್ಶಿಯಾಗಿ ನೇಮಿಸಲಾಗಿದೆ. ಅವರು ಎಸ್ ಸೋಮನಾಥ್ ಅವರ ನಂತರ ಜನವರಿ 14, 2025ರಂದು 2 ವರ್ಷಗಳ ಅವಧಿಗೆ ಅಥವಾ ಮುಂದಿನ ಆದೇಶದವರೆಗೆ ಅಧಿಕಾರ ವಹಿಸಿಕೊಳ್ಳುತ್ತಾರೆ.
ನೆಕ್ಸ್ಟ್ ಕ್ವಶನ್. ರಸ್ತೆ ಅಪಘಾತ ಸಂತ್ರಸ್ತರಿಗಾಗಿ ನಗದು ರಹಿತ ಚಿಕಿತ್ಸಾ ಯೋಜನೆಯನ್ನು ಯಾವ ಸಚಿವಾಲಯ ಪ್ರಾರಂಭಿಸಿತು? ಕರೆಕ್ಟ್ ಆನ್ಸರ್ ಆಪ್ಷನ್ ಬಿ, ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯ. ರಸ್ತೆ ಸಾರಿಗೆ ಮತ್ತು ಹೆದ್ದಾರಿಗಳ ಸಚಿವಾಲಯ ರಸ್ತೆ ಅಪಘಾತ ಸಂತ್ರಸ್ತರಿಗೆ ನಗದು ರಹಿತ ಚಿಕಿತ್ಸಾ ಯೋಜನೆಯನ್ನು ಪ್ರಾರಂಭಿಸಿದೆ. ಈ ಯೋಜನೆಯು ಮೋಟಾರು ವಾಹನಗಳಿಂದ ಉಂಟಾದ ಎಲ್ಲ ರಸ್ತೆ ಅಪಘಾತಗಳನ್ನು ಒಳಗೊಳ್ಳುತ್ತದೆ. ಇಡಿಎಆರ್ ಮತ್ತು ಎನ್ಎಚ್ಎ ವ್ಯವಸ್ಥೆಗಳನ್ನು ಸಂಯೋಜಿಸುವ ಐಟಿ ವೇದಿಕೆಯ ಮೂಲಕ ಕಾರ್ಯಗತಗೊಳಿಸಲಾಗುತ್ತದೆ. ನೆಕ್ಸ್ಟ್ ಕ್ವಶನ್. ತಿಪೇಶ್ವರ ವನ್ಯಜೀವಿ ಅಭಯಾರಣ್ಯವು ಯಾವ ರಾಜ್ಯದಲ್ಲಿದೆ? ಕರೆಕ್ಟ್ ಆನ್ಸರ್ ಆಪ್ಷನ್ ಸಿ, ಮಹಾರಾಷ್ಟ್ರ. ಮಹಾರಾಷ್ಟ್ರದ ಯವತ್ಮಾಲ್ನಲ್ಲಿರುವ ತಿಪೇಶ್ವರ ವನ್ಯಜೀವಿ ಅಭಯಾರಣ್ಯದಿಂದ ಒಂದು ಗಂಡು ಹುಲಿಯು 500 ಕಿಲೋಮೀಟರ್ ದೂರದ ಸೊಲಾಪುರಕ್ಕೆ ಪ್ರಯಾಣಿಸಿತು. ಇದು ಅಸಾಮಾನ್ಯ ಪ್ರಯಾಣವಾಗಿದೆ. ತಿಪೇಶ್ವರ ವನ್ಯಜೀವಿ ಅಭಯಾರಣ್ಯವು ಮಹಾರಾಷ್ಟ್ರದ ಯವತ್ಮಾಲ್ ಜಿಲ್ಲೆಯಲ್ಲಿದೆ. ನೆಕ್ಸ್ಟ್ ಕ್ವಶನ್. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬಂದ ಟ್ವಿಗ್ ಸ್ಟ್ಯಾಟ್ಸ್ ಎಂದರೇನು? ಟ್ವಿಗ್ ಸ್ಟ್ಯಾಟ್ಸ್. ಕರೆಕ್ಟ್ ಆನ್ಸರ್ ಆಪ್ಷನ್ ಡಿ, ಸಮಯ ಶ್ರೇಣೀಕೃತ ಪೂರ್ವಜರ ವಿಶ್ಲೇಷಣಾ ಸಾಧನ. ಸಂಶೋಧಕರು ನೇಚರ್ ಅಧ್ಯಯನದಲ್ಲಿ ಸಮಯ ಶ್ರೇಣೀಕೃತ ಪೂರ್ವಜರ ವಿಶ್ಲೇಷಣೆಗಾಗಿ ಟ್ವಿಗ್ ಸ್ಟ್ಯಾಟ್ಗಳನ್ನು ಪರಿಚಯಿಸಿದರು. ಟ್ವಿಗ್ ಸ್ಟ್ಯಾಟ್ಗಳು ಸಂಖ್ಯಾಶಾಸ್ತ್ರದ ಶಕ್ತಿಯನ್ನು ಗಮನಾರ್ಹವಾಗಿ ಹೆಚ್ಚಿಸುತ್ತದೆ ಮತ್ತು ಪೂರ್ವಜರ ಅಧ್ಯಯನಗಳಲ್ಲಿನ ದೋಷಗಳನ್ನು ಕಡಿಮೆ ಮಾಡುತ್ತದೆ. ನೆಕ್ಸ್ಟ್ ಕ್ವಶನ್. ಯಾವ ಸಂಸ್ಥೆಯು ಫ್ಯೂಚರ್ ಆಫ್ ಜಾಬ್ಸ್ ವರದಿ 2025 ಬಿಡುಗಡೆ ಮಾಡಿದೆ? ಕರೆಕ್ಟ್ ಆನ್ಸರ್ ಆಪ್ಷನ್ ಎ, ವಿಶ್ವ ಆರ್ಥಿಕ ವೇದಿಕೆ WEF. ವರ್ಲ್ಡ್ ಎಕನಾಮಿಕ್ ಫೋರಂನ ಉದ್ಯೋಗಗಳ ಭವಿಷ್ಯದ ವರದಿ 2025 AL ದೊಡ್ಡ ಡೇಟಾ ಮತ್ತು ಭದ್ರತಾ ನಿರ್ವಹಣಾ ತಜ್ಞರು ವೇಗವಾಗಿ ಬೆಳೆಯುತ್ತಿರುವ ಉದ್ಯೋಗಗಳೆಂದು ಊಹಿಸುತ್ತದೆ. ವರದಿಯು 1,000 ಜಾಗತಿಕ ಕಂಪನಿಗಳ ಡೇಟಾವನ್ನು ಆಧರಿಸಿದೆ. 55 ಆರ್ಥಿಕತೆಗಳಾದ್ಯಂತ 22 ವಲಯಗಳಲ್ಲಿ 14 ಮಿಲಿಯನ್ ಕಾರ್ಮಿಕರನ್ನು ಒಳಗೊಂಡಿದೆ. ನೆಕ್ಸ್ಟ್ ಕ್ವಶನ್. ಭಾರತದ ಮೊದಲ ವಾಣಿಜ್ಯ ಉಪಯುಕ್ತತೆ ಪ್ರಮಾಣದ ಬ್ಯಾಟರಿ ಶಕ್ತಿ ಸಂಗ್ರಹ ವ್ಯವಸ್ಥೆ BESS ಯಾವ ಸ್ಥಳದಲ್ಲಿದೆ? ಕರೆಕ್ಟ್ ಆನ್ಸರ್ ಆಪ್ಷನ್ ಎ, ಕೀಲೋಕ್ರಿ, ದಕ್ಷಿಣ ದೆಹಲಿ. ಭಾರತದ ಮೊದಲ ವಾಣಿಜ್ಯ ಯುಟಿಲಿಟಿ ಸ್ಕೇಲ್ ಬ್ಯಾಟರಿ ಎನರ್ಜಿ ಸ್ಟೋರೇಜ್ ಸಿಸ್ಟಮ್ BESS ಮಾರ್ಚ್ 2025 ಲೈವ್ ಆಗಲಿದೆ. ಇದು ದಕ್ಷಿಣ ದೆಹಲಿಯ ಕೀಲೋಕ್ರಿ ಎಂಬ ಹಳ್ಳಿಯಲ್ಲಿದೆ. ಯಾವ ಹಳ್ಳಿ? ಕೀಲೋಕ್ರಿ ಎಂಬ ಹಳ್ಳಿ. ನೆಕ್ಸ್ಟ್ ಕ್ವಶನ್. ಕಬ್ಬಿಣದ ಕೊರತೆಯನ್ನು ನಿರ್ಣಯಿಸಲು ಯಾವ ಸಂಸ್ಥೆಯು ಅನಿಮಿಯಾ ಫೋನ್ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸಿದೆ? ಕರೆಕ್ಟ್ ಆನ್ಸರ್ ಆಪ್ಷನ್ ಬಿ, ಕಾರ್ನೆಲ್ ವಿಶ್ವವಿದ್ಯಾಲಯ, ಯುನೈಟೆಡ್ ಸ್ಟೇಟ್ಸ್. ಕಾರ್ನೆಲ್ ವಿಶ್ವವಿದ್ಯಾನಿಲಯವು ಅಭಿವೃದ್ಧಿಪಡಿಸಿದ ಅನಿಮಿಯಾ ಫೋನ್ ಈಗ ರಕ್ತಹೀನತೆ, ಮಹಿಳೆಯರ ಆರೋಗ್ಯ ಮತ್ತು ಭಾರತದಲ್ಲಿ ತಾಯಿ ಮತ್ತು ಮಕ್ಕಳ ಆರೋಗ್ಯಕ್ಕಾಗಿ ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ ICMR ಕಾರ್ಯಕ್ರಮಗಳ ಭಾಗವಾಗಿದೆ. ಇದು ತ್ವರಿತ, ನಿಖರ ಮತ್ತು ಕಡಿಮೆ ವೆಚ್ಚದ ಕಬ್ಬಿಣದ ಕೊರತೆಯ ಮೌಲ್ಯಮಾಪನವನ್ನು ನೀಡುತ್ತದೆ. ನೆಕ್ಸ್ಟ್ ಕ್ವಶನ್. ಯಾವ ರಾಜ್ಯ ಸರ್ಕಾರವು PARTH ಯೋಜನೆ, ಪೊಲೀಸ್ ಸೇನಾ ನೇಮಕಾತಿ ತರಬೇತಿ ಮತ್ತು ಹುನಾರ್ ಅನ್ನು ಪ್ರಾರಂಭಿಸಿದೆ? ಕರೆಕ್ಟ್ ಆನ್ಸರ್ ಆಪ್ಷನ್ ಸಿ, ಮಧ್ಯಪ್ರದೇಶ. ಮಧ್ಯಪ್ರದೇಶವು ಸೇನೆ, ಪೊಲೀಸ್ ಮತ್ತು ಅರೆ ಸೇನಾ ಪಡೆಗಳಲ್ಲಿ ವೃತ್ತಿ ಜೀವನಕ್ಕಾಗಿ ಯುವಕರಿಗೆ ತರಬೇತಿ ನೀಡಲು PARTH ಯೋಜನೆ ಅಂದರೆ ಪೊಲೀಸ್ ಸೇನಾ ನೇಮಕಾತಿ ತರಬೇತಿ ಮತ್ತು ಹುನಾರ್ ಅನ್ನು ಪ್ರಾರಂಭಿಸಿತು. ರಾಜ್ಯ ಮಟ್ಟದ ಯುವ ಜನೋತ್ಸವದಲ್ಲಿ ಮುಖ್ಯಮಂತ್ರಿ ಮೋಹನ್ ಯಾದವ್ ಯೋಜನೆಯನ್ನು ಅನಾವರಣಗೊಳಿಸಿದರು. ನೆಕ್ಸ್ಟ್ ಕ್ವಶನ್. ಯಾವ ಸಂಸ್ಥೆಯು ವಿಶ್ವ ಆರ್ಥಿಕ ಪರಿಸ್ಥಿತಿ ಮತ್ತು ಭವಿಷ್ಯ 2025 ವರದಿಯನ್ನು ಬಿಡುಗಡೆ ಮಾಡಿದೆ? ಕರೆಕ್ಟ್ ಆನ್ಸರ್ ಆಪ್ಷನ್ ಎ, ವಿಶ್ವಸಂಸ್ಥೆ. ವಿಶ್ವ ಆರ್ಥಿಕ ಪರಿಸ್ಥಿತಿ ಮತ್ತು ಭವಿಷ್ಯ 2025 ವರದಿಯನ್ನು ಇತ್ತೀಚೆಗೆ UN ಬಿಡುಗಡೆ ಮಾಡಿದೆ. ಈ ವರದಿಯ ಪ್ರಕಾರ ಭಾರತೀಯ ಆರ್ಥಿಕತೆಯು 2025 6.6% ಮತ್ತು 2026 6.7% ಬೆಳವಣಿಗೆಯನ್ನು ನಿರೀಕ್ಷಿಸಲಾಗಿದೆ. ನೆಕ್ಸ್ಟ್ ಕ್ವಶನ್. ಸುದ್ದಿಯಲ್ಲಿ ಕಂಡ ಮೌಂಟ್ ಐಬು ಯಾವ ದೇಶದಲ್ಲಿದೆ? ಕರೆಕ್ಟ್ ಆನ್ಸರ್ ಆಪ್ಷನ್ ಡಿ, ಇಂಡೋನೇಷ್ಯಾ. ಇಂಡೋನೇಷ್ಯಾದಲ್ಲಿ ಸಕ್ರಿಯವಾಗಿರುವ ಸ್ಟ್ರಾಟೋ ವೋಲ್ಕಾನೋವಾದ ಮೌಂಟ್ ಐಬು
ಸ್ಫೋಟಿಸಿತು. 3 ಕಿಲೋಮೀಟರ್ ಎತ್ತರದ ಬೂದಿ ಮೋಡಗಳನ್ನು ಕಳುಹಿಸಿತು. ಇದು ಹೆಲ್ಮ್ಹೆರಾ ದ್ವೀಪದ ವಾಯವ್ಯ ಕರಾವಳಿಯಲ್ಲಿದೆ. ಮೌಂಟ್ ಐಬು ಇಂಡೋನೇಷ್ಯಾದ 127 ಸಕ್ರಿಯ ಜ್ವಾಲಾಮುಖಿಗಳಲ್ಲಿ ಒಂದಾಗಿದೆ. ನೆಕ್ಸ್ಟ್ ಕ್ವಶನ್. ಕಾಮನ್ವೆಲ್ತ್ ರಾಷ್ಟ್ರಗಳ ಸಂಸತ್ತಿನ CSPOC ಸ್ಪೀಕರ್ಗಳು ಮತ್ತು ಅಧ್ಯಕ್ಷತೆ ಅಧಿಕಾರಿಗಳ 28ನೇ ಸಮ್ಮೇಳನವನ್ನು ಯಾವ ದೇಶವು ಆಯೋಜಿಸುತ್ತದೆ? ಕರೆಕ್ಟ್ ಆನ್ಸರ್ ಆಪ್ಷನ್ ಎ, ಭಾರತ. ಭಾರತವು 2026ರಲ್ಲಿ ಕಾಮನ್ವೆಲ್ತ್ ರಾಷ್ಟ್ರಗಳ ಸ್ಪೀಕರ್ಗಳು ಮತ್ತು ಸಂಸತ್ತಿನ ಅಧ್ಯಕ್ಷರ 28ನೇ ಸಮ್ಮೇಳನವನ್ನು ಆಯೋಜಿಸುತ್ತದೆ. ಲೋಕಸಭೆಯ ಸ್ಪೀಕರ್ ಓಂ ಬಿರ್ಲಾ ಅವರು ವಾರಣಾಸಿಯಲ್ಲಿ ನಡೆದ CSPOC ಸ್ಥಾಯಿ ಸಮಿತಿ ಸಭೆಯಲ್ಲಿ ಇದನ್ನು ಘೋಷಿಸಿದರು. ನೆಕ್ಸ್ಟ್ ಕ್ವಶನ್. ಪ್ರಾಜೆಕ್ಟ್ ವೀರ್ಗಾಥಾ 4.0 ಯಾವ ಸಚಿವಾಲಯಗಳ ಜಂಟಿ ಉಪಕ್ರಮವಾಗಿದೆ? ಕರೆಕ್ಟ್ ಆನ್ಸರ್ ಆಪ್ಷನ್ ಬಿ, ರಕ್ಷಣಾ ಸಚಿವಾಲಯ ಮತ್ತು ಶಿಕ್ಷಣ ಸಚಿವಾಲಯ. ಗಣರಾಜ್ಯೋತ್ಸವದ ಅಂಗವಾಗಿ ವೀರ್ಗಾಥಾ 4.0 ಯೋಜನೆಯು ರಾಷ್ಟ್ರವ್ಯಾಪಿ ಭಾರೀ ಪ್ರತಿಕ್ರಿಯೆಯನ್ನು ಪಡೆದುಕೊಂಡಿದೆ. ಇದನ್ನು 2021ರಲ್ಲಿ ಆಜಾದಿ ಕಾ ಅಮೃತ್ ಮಹೋತ್ಸವದ ಅಡಿಯಲ್ಲಿ ಪ್ರಾರಂಭಿಸಲಾಯಿತು. ನೆಕ್ಸ್ಟ್ ಕ್ವಶನ್. ಯಾವ ಭಾರತೀಯ ನಾಯಕನ ಸ್ಮರಣಾರ್ಥವಾಗಿ ಪ್ರತಿ ವರ್ಷ ಜನವರಿ 12ರಂದು ರಾಷ್ಟ್ರೀಯ ಯುವ ದಿನವನ್ನು ಆಚರಿಸಲಾಗುತ್ತದೆ? ಯಾವ ಭಾರತೀಯ ನಾಯಕನ ಸ್ಮರಣಾರ್ಥವಾಗಿ ಪ್ರತಿ ವರ್ಷ ಜನವರಿ 12ರಂದು ರಾಷ್ಟ್ರೀಯ ಯುವ ದಿನವನ್ನು ಆಚರಿಸಲಾಗುತ್ತದೆ? ಕರೆಕ್ಟ್ ಆನ್ಸರ್ ಆಪ್ಷನ್ ಡಿ, ಸ್ವಾಮಿ ವಿವೇಕಾನಂದ. ಭಾರತವು ಜನವರಿ 12ರಂದು ರಾಷ್ಟ್ರೀಯ ಯುವ ದಿನವನ್ನು ಆಚರಿಸುತ್ತದೆ. ಸ್ವಾಮಿ ವಿವೇಕಾನಂದರ ಯುವ ಸಬಲೀಕರಣದ ಪರಂಪರೆಯನ್ನು ಗೌರವಿಸುತ್ತದೆ. ಜನವರಿ 10, 12ರಂದು ಭಾರತ ಮಂಟಪದಲ್ಲಿ ನಡೆದ ರಾಷ್ಟ್ರೀಯ ಯುವ ಉತ್ಸವ NYF 2024 ವಿಕಸಿತ್ ಭಾರತ್ ಯುವ ನಾಯಕರ ಸಂವಾದವಾಗಿ ಮರುರೂಪಿಸಲಾಗಿದೆ. ನೆಕ್ಸ್ಟ್ ಕ್ವಶನ್. ಮರುಭೂಮಿ ರಾಷ್ಟ್ರೀಯ ಉದ್ಯಾನವನವು ಯಾವ ನಗರದಲ್ಲಿದೆ? ಕರೆಕ್ಟ್ ಆನ್ಸರ್ ಆಪ್ಷನ್ ಸಿ, ಜೈಸಲ್ಮೇರ್. 12 ವಿಮರ್ಶಾತ್ಮಕವಾಗಿ ಅಳಿವಿನಂಚಿನಲ್ಲಿರುವ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ಸ್ ಗುಂಪನ್ನು ಇತ್ತೀಚೆಗೆ ರಾಜಸ್ಥಾನದ ಡೆಸರ್ಟ್ ನ್ಯಾಷನಲ್ ಪಾರ್ಕ್ನಲ್ಲಿ ಗುರುತಿಸಲಾಯಿತು. ಇದು ಸಂರಕ್ಷಣಾ ಪ್ರಯತ್ನಗಳನ್ನು ಉತ್ತೇಜಿಸುತ್ತದೆ. ನೆಕ್ಸ್ಟ್ ಕ್ವಶನ್. ಯಾವ ಸಚಿವಾಲಯವು ರಾಷ್ಟ್ರೀಯ ನದಿ ಸಂಚಾರ ಮತ್ತು ನ್ಯಾವಿಗೇಷನ್ ಸಿಸ್ಟಮ್ ಅನ್ನು ಪ್ರಾರಂಭಿಸಿದೆ? NRT ಮತ್ತು NS. ಯಾವ ಸಚಿವಾಲಯ? ಕರೆಕ್ಟ್ ಆನ್ಸರ್ ಆಪ್ಷನ್ ಬಿ, ಬಂದರುಗಳು, ಹಡಗು ಮತ್ತು ಜಲಮಾರ್ಗಗಳ ಸಚಿವಾಲಯ. ರಾಷ್ಟ್ರೀಯ ನದಿ ಸಂಚಾರ ಮತ್ತು ನ್ಯಾವಿಗೇಷನ್ ಸಿಸ್ಟಮ್ ಅನ್ನು ಜನವರಿ 11, 2025ರಂದು ಕೇಂದ್ರ ಬಂದರುಗಳು, ಶಿಪ್ಪಿಂಗ್ ಮತ್ತು ಜಲಮಾರ್ಗಗಳ ಸಚಿವರು ಪ್ರಾರಂಭಿಸಿದರು. ರಾಷ್ಟ್ರೀಯ ನದಿ ಸಂಚಾರ ಮತ್ತು ನ್ಯಾವಿಗೇಷನ್ ವ್ಯವಸ್ಥೆಯು ಒಳನಾಡಿನ ಹಡಗುಗಳ ಸುರಕ್ಷಿತ ಮತ್ತು ಪರಿಣಾಮಕಾರಿ ಕಾರ್ಯಾಚರಣೆಯನ್ನು ಖಚಿತಪಡಿಸಿಕೊಳ್ಳಲು ಗುರಿಯನ್ನು ಹೊಂದಿದೆ. ನೆಕ್ಸ್ಟ್ ಕ್ವಶನ್. ಜನವರಿ 2025ರಲ್ಲಿ ಜೋರಾನ್ ಮಿಲನೋವಿಕ್ ಯಾವ ದೇಶದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ? ಕರೆಕ್ಟ್ ಆನ್ಸರ್ ಆಪ್ಷನ್ ಎ, ಕ್ರೊಯೇಷಿಯಾ. ಜೋರಾನ್ ಮಿಲನೋವಿಕ್ ಅವರು ಕ್ರೊಯೇಷಿಯಾದ ಅಧ್ಯಕ್ಷರಾಗಿ 5 ವರ್ಷಗಳ ಅವಧಿಗೆ ಮರು ಆಯ್ಕೆಯಾದರು. ರನ್ ಆಫ್ ಮತದ 74ರಷ್ಟು ಗಳಿಸಿದರು. ನೆಕ್ಸ್ಟ್ ಕ್ವಶನ್. ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡ ನೆಡೊಂತೀವು ದ್ವೀಪವು ಯಾವ ದೇಶದಲ್ಲಿದೆ? ಕರೆಕ್ಟ್ ಆನ್ಸರ್ ಆಪ್ಷನ್ ಸಿ, ಶ್ರೀಲಂಕಾ. ಶ್ರೀಲಂಕಾ ನೌಕಾಪಡೆಯು ಇತ್ತೀಚೆಗೆ ನೆಡೊಂತೀವು ದ್ವೀಪದ ಬಳಿ 17 ಭಾರತೀಯ ಮೀನುಗಾರರನ್ನು ಬಂಧಿಸಿದೆ. ಡೆಲ್ಫ್ಟ್ ದ್ವೀಪ ಎಂದು ಕರೆಯಲ್ಪಡುವ ನೆಡೊಂತೀವು ಶ್ರೀಲಂಕಾದ ಪಾಕ್ ಜಲಸಂಧಿಯಲ್ಲಿರುವ ಅತಿದೊಡ್ಡ ದ್ವೀಪವಾಗಿದೆ. ನೆಕ್ಸ್ಟ್ ಕ್ವಶನ್. ಸ್ವಾಮಿ ವಿವೇಕಾನಂದರ ದೃಷ್ಟಿಕೋನವನ್ನು ಗೌರವಿಸಲು ರಾಷ್ಟ್ರೀಯ ಯುವ ದಿನವನ್ನು ಯಾವ ದಿನಾಂಕದಂದು ಆಚರಿಸಲಾಗುತ್ತದೆ? ಕರೆಕ್ಟ್ ಆನ್ಸರ್ ಆಪ್ಷನ್ ಎ, ಜನವರಿ 12. ಸ್ವಾಮಿ ವಿವೇಕಾನಂದರ ಜನ್ಮದಿನವನ್ನು ಗೌರವಿಸಲು ವಾರ್ಷಿಕವಾಗಿ ಜನವರಿ 12ರಂದು ರಾಷ್ಟ್ರೀಯ ಯುವ ದಿನವನ್ನು ಆಚರಿಸಲಾಗುತ್ತದೆ. ಅವರ ಆದರ್ಶಗಳು ರಾಷ್ಟ್ರವನ್ನು ರೂಪಿಸುವಲ್ಲಿ ಯುವಕರ ಅಪಾರ ಸಾಮರ್ಥ್ಯವನ್ನು ಒತ್ತಿ ಹೇಳುತ್ತವೆ. 40% ಜನಸಂಖ್ಯೆಯನ್ನು ಒಳಗೊಂಡಿರುವ ಯುವಜನರನ್ನು ಭಾರತದ ಅತ್ಯಂತ ಕ್ರಿಯಾತ್ಮಕ ಸಂಪನ್ಮೂಲವೆಂದು ಗುರುತಿಸುವ ಈ ದಿನವು ನಾಯಕತ್ವ ಮತ್ತು ಸಬಲೀಕರಣವನ್ನು ಪ್ರೇರೇಪಿಸುತ್ತದೆ. ನೆಕ್ಸ್ಟ್ ಕ್ವಶನ್. ಖೋ-ಖೋ ವಿಶ್ವಕಪ್ 2025ರ ಆತಿಥೇಯ ನಗರ ಯಾವುದು?
ಕರೆಕ್ಟ್ ಆನ್ಸರ್ ಆಪ್ಷನ್ ಬಿ ನವದೆಹಲಿ. ಮೊದಲ ಖೋ ವಿಶ್ವಕಪ್ ಜನವರಿ 13, 2025ರಂದು ನವದೆಹಲಿಯ ಇಂದಿರಾ ಗಾಂಧಿ ಒಳಾಂಗಣ ಕ್ರೀಡಾಂಗಣದಲ್ಲಿ ಪ್ರಾರಂಭವಾಯಿತು. ಇದನ್ನು ಖೋ ಫೆಡರೇಷನ್ ಆಫ್ ಇಂಡಿಯಾದ ಅಧ್ಯಕ್ಷ ಸುಧಾಂಶು ಮಿತ್ತಲ್ ಉದ್ಘಾಟಿಸಿದರು. ನೆಕ್ಸ್ಟ್ ಕ್ವಶನ್. ಇಂದ್ರಾವತಿ ರಾಷ್ಟ್ರೀಯ ಉದ್ಯಾನವನವು ಯಾವ ರಾಜ್ಯದಲ್ಲಿದೆ? ಕರೆಕ್ಟ್ ಆನ್ಸರ್ ಆಪ್ಷನ್ ಡಿ ಛತ್ತೀಸ್ಗಢ. ಛತ್ತೀಸ್ಗಢದ ಬಿಜಾಪುರದ ಇಂದ್ರಾವತಿ ರಾಷ್ಟ್ರೀಯ ಉದ್ಯಾನವನದಲ್ಲಿ ಭದ್ರತಾ ಪಡೆಗಳೊಂದಿಗೆ ನಡೆದ ಎನ್ಕೌಂಟರ್ನಲ್ಲಿ 2 ಮಹಿಳೆಯರು ಸೇರಿದಂತೆ 5 ಮಾವೋವಾದಿಗಳು ಹತರಾಗಿದ್ದಾರೆ. ಇಂದ್ರಾವತಿ ರಾಷ್ಟ್ರೀಯ ಉದ್ಯಾನವನವು ಛತ್ತೀಸ್ಗಢದ ಬಿಜಾಪುರ ಜಿಲ್ಲೆಯಲ್ಲಿದೆ. ನೆಕ್ಸ್ಟ್ ಕ್ವಶನ್. ನೆಪ್ಚೂನ್ ಕ್ಷಿಪಣಿಯನ್ನು ಯಾವ ದೇಶವು ಅಭಿವೃದ್ಧಿಪಡಿಸಿದೆ? ಕರೆಕ್ಟ್ ಆನ್ಸರ್ ಆಪ್ಷನ್ ಎ ಉಕ್ರೇನ್. ಉಕ್ರೇನ್ನ ಭದ್ರತಾ ಸೇವೆ ಮತ್ತು ನೌಕಾಪಡೆಯು ನೆಪ್ಚೂನ್ ಕ್ಷಿಪಣಿಯನ್ನು ರಷ್ಯಾದ ರೋಸ್ಟೋವ್ ಪ್ರದೇಶದಲ್ಲಿ ಯುದ್ಧ ಸಾಮಗ್ರಿ ಡಿಪೋವನ್ನು ಹೊಡೆಯಲು ಬಳಸಿದೆ. R-360 ನೆಪ್ಚೂನ್ ಉಕ್ರೇನಿಯನ್ ನಿರ್ಮಿತ ಸಬ್ಸಾನಿಕ್ ಕ್ರೂಸ್ ಕ್ಷಿಪಣಿಯಾಗಿದ್ದು, ಮೂಲತಃ ಹಡಗು ವಿರೋಧಿ ಬಳಕೆಗಾಗಿ ವಿನ್ಯಾಸಗೊಳಿಸಲಾಗಿದೆ ಮತ್ತು ನಂತರ ಭೂದಾಳಿಗೆ ಅಳವಡಿಸಲಾಗಿದೆ. ನೆಕ್ಸ್ಟ್ ಕ್ವಶನ್. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬಂದ ಡಿಯಾಗೋ ಗಾರ್ಸಿಯಾ ದ್ವೀಪವು ಯಾವ ಸಾಗರದಲ್ಲಿದೆ? ಕರೆಕ್ಟ್ ಆನ್ಸರ್ ಆಪ್ಷನ್ ಎ ಹಿಂದೂ ಮಹಾಸಾಗರ. ಕಡಲ ಗಡಿಯನ್ನು ದಾಟಿದ್ದಕ್ಕಾಗಿ 15 ತಮಿಳುನಾಡು ಮೀನುಗಾರರನ್ನು ಬ್ರಿಟಿಷ್ ಹಿಂದೂ ಮಹಾಸಾಗರ ಪ್ರಾಂತ್ಯದ ಡಿಯಾಗೋ ಗಾರ್ಸಿಯಾ ಬಳಿ ಬಂಧಿಸಲಾಗಿದೆ ಎಂದು ವರದಿಯಾಗಿದೆ. ನೆಕ್ಸ್ಟ್ ಕ್ವಶನ್. ಭಾರತೀಯ ನೌಕಾಪಡೆಗೆ ಇತ್ತೀಚೆಗೆ ಬಿಡುಗಡೆಯಾದ 2ನೇ ಬಹುಪಯೋಗಿ ಹಡಗಿನ ಹೆಸರೇನು? ಕರೆಕ್ಟ್ ಆನ್ಸರ್ ಆಪ್ಷನ್ ಎ INS ಉತ್ಕರ್ಷ. ಲಾರ್ಸೆನ್ ಮತ್ತು ಟಬ್ರೋ 2ನೇ ಬಹುಪಯೋಗಿ ಹಡಗು INS ಉತ್ಕರ್ಷ್ ಅನ್ನು ಭಾರತೀಯ ನೌಕಾಪಡೆಗಾಗಿ ಚೆನ್ನೈ ಬಳಿಯ ಕಟ್ಟುಪಲ್ಲಿ ಶಿಪ್ ಯಾರ್ಡ್ನಲ್ಲಿ ಪ್ರಾರಂಭಿಸಿತು. INS ಉತ್ಕರ್ಷ್ ಅಂದರೆ ನಡತೆಯಲ್ಲಿ ಉನ್ನತ L ಮತ್ತು T ಶಿಪ್ ಬಿಲ್ಡಿಂಗ್ ಲಿಮಿಟೆಡ್ ನಿರ್ಮಿಸಿದೆ. ನೆಕ್ಸ್ಟ್ ಕ್ವಶನ್. ರಣಥಂಬೋರ್ ಹುಲಿ ಸಂರಕ್ಷಿತ ಪ್ರದೇಶವು ಯಾವ 2 ಪರ್ವತ ಶ್ರೇಣಿಗಳ ಜಂಕ್ಷನ್ನಲ್ಲಿದೆ? ಕರೆಕ್ಟ್ ಆನ್ಸರ್ ಆಪ್ಷನ್ ಸಿ ಅರಾವಳಿಗಳು ಮತ್ತು ವಿಂಧ್ಯಗಳು. ರಾಜಸ್ಥಾನದಲ್ಲಿನ ಪ್ರಮುಖ ನದಿ ಸಂಪರ್ಕ ನೀರಾವರಿ ಯೋಜನೆಯು ರಣಥಂಬೋರ್ ಹುಲಿ ಸಂರಕ್ಷಿತ ಪ್ರದೇಶದ 37 ಚದರ ಕಿಲೋಮೀಟರ್ಗಳನ್ನು ಮುಳುಗಿಸುತ್ತದೆ. ಅದನ್ನು 2 ವಿಭಾಗಗಳಾಗಿ ವಿಂಗಡಿಸುತ್ತದೆ. ಇದು ರಾಜಸ್ಥಾನದ ಅರಾವಳಿ ಮತ್ತು ವಿಂಧ್ಯ ಶ್ರೇಣಿಗಳ ಜಂಕ್ಷನ್ನಲ್ಲಿದೆ. ನೆಕ್ಸ್ಟ್ ಕ್ವಶನ್. ನಾಗ್ Mk2 ಕ್ಷಿಪಣಿಯನ್ನು ಯಾವ ಸಂಸ್ಥೆ ಅಭಿವೃದ್ಧಿಪಡಿಸಿದೆ? ಕರೆಕ್ಟ್ ಆನ್ಸರ್ ಆಪ್ಷನ್ ಬಿ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ DRDO. ನಾಗ್ Mk2 ಕ್ಷಿಪಣಿಯ ಯಶಸ್ವಿ ಕ್ಷೇತ್ರ ಮೌಲ್ಯಮಾಪನ ಪ್ರಯೋಗಗಳಿಗಾಗಿ ರಕ್ಷಾ ಮಂತ್ರಿ DRDOವನ್ನು ಅಭಿನಂದಿಸಿದ್ದಾರೆ. ನಾಗ್ Mk2 3ನೇ ತಲೆಮಾರಿನ ಸ್ಥಳೀಯವಾಗಿ ಅಭಿವೃದ್ಧಿಪಡಿಸಿದ ಆಂಟಿ ಟ್ಯಾಂಕ್ ಫೈರ್ ಆ್ಯಂಡ್ ಫರ್ಗೆಟ್ ಗೈಡೆಡ್ ಕ್ಷಿಪಣಿ. ನೆಕ್ಸ್ಟ್ ಕ್ವಶನ್. ಮಹಾಕುಂಭ 2025 ಯಾವ ನಗರದಲ್ಲಿ ಪ್ರಾರಂಭವಾಗಿದೆ? ಕರೆಕ್ಟ್ ಆನ್ಸರ್ ಆಪ್ಷನ್ ಎ ಪ್ರಯಾಗ್ರಾಜ್. ನಂಬಿಕೆ ಮತ್ತು ಮಾನವೀಯತೆಯ ವಿಶ್ವದ ಅತಿದೊಡ್ಡ ಸಭೆ ಎಂದು ಕರೆಯಲ್ಪಡುವ ಮಹಾಕುಂಭವು ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಪ್ರಾರಂಭವಾಗಿದೆ. ಈ ಭವ್ಯವಾದ ಆಧ್ಯಾತ್ಮಿಕ ಕೂಟದಲ್ಲಿ ಪಾಲ್ಗೊಳ್ಳುವ ಲಕ್ಷಾಂತರದ ಯಾತ್ರಾರ್ಥಿಗಳಿಗೆ ವ್ಯಾಪಕವಾದ ವ್ಯವಸ್ಥೆಗಳನ್ನು ಮಾಡಲಾಗಿದೆ. ಭಾರತದ ರೋಮಾಂಚಕ ಸಾಂಸ್ಕೃತಿಕ ಪರಂಪರೆಯನ್ನು ಪ್ರದರ್ಶಿಸುವ ಸಂಸ್ಕೃತಿ ಸಚಿವಾಲಯವು ಸ್ಥಾಪಿಸಿದ ಕಲಾಗ್ರಾಮವು ಗಮನಾರ್ಹವಾದ ಹೈಲೈಟ್ ಆಗಿದೆ. ನೆಕ್ಸ್ಟ್ ಕ್ವಶನ್. ಲೋಕಪಾಲ ಕಾಯ್ದೆಯನ್ನು ಯಾವ ವರ್ಷದಲ್ಲಿ ಜಾರಿಗೊಳಿಸಲಾಯಿತು? ಕರೆಕ್ಟ್ ಆನ್ಸರ್ ಆಪ್ಷನ್ ಸಿ 2014ರಲ್ಲಿ. ಲೋಕಪಾಲ ಕಾಯ್ದೆ ಒಬ್ಬ ಆಂಬುಡ್ಸ್ಮನ್ ಸ್ಥಾಪನೆಯ ಮೂಲಕ ಭ್ರಷ್ಟಾಚಾರವನ್ನು ಪರಿಹರಿಸುವ ಗುರಿಯನ್ನು ಹೊಂದಿದೆ. ಇದನ್ನು 2014ರಲ್ಲಿ ಜಾರಿಗೊಳಿಸಲಾಯಿತು. ಈ ಶಾಸನವು ಸಾಮಾಜಿಕ ಕಾರ್ಯಕರ್ತ ಅಣ್ಣಾ ಹಜಾರೆಯವರ ಪ್ರಯತ್ನಗಳಿಂದ ಗಮನಾರ್ಹವಾಗಿ ಪ್ರಭಾವಿತವಾಗಿದೆ. ಅವರ ಚಳುವಳಿಯು ವ್ಯಾಪಕವಾದ ಸಾರ್ವಜನಿಕ ಮತ್ತು ರಾಜಕೀಯ ಗಮನವನ್ನು ಸೆಳೆಯಿತು. ನೆಕ್ಸ್ಟ್ ಕ್ವಶನ್. ಭಾರತದಲ್ಲಿ ವಾರ್ಷಿಕವಾಗಿ ಭಾರತೀಯ ಸೇನಾ ದಿನವನ್ನು ಯಾವ ದಿನಾಂಕದಂದು ಆಚರಿಸಲಾಗುತ್ತದೆ? ಕರೆಕ್ಟ್ ಆನ್ಸರ್ ಆಪ್ಷನ್ ಎ ಜನವರಿ 15ರಂದು.
1949ರಲ್ಲಿ ಭಾರತೀಯ ಸೇನೆಯ ನಾಯಕತ್ವವು ಭಾರತೀಯರ ಕೈಗೆ ಪರಿವರ್ತನೆಯಾದ ಐತಿಹಾಸಿಕ ಸಂದರ್ಭದ ನೆನಪಿಗಾಗಿ ಪ್ರತಿ ವರ್ಷ ಜನವರಿ 15ರಂದು ಭಾರತೀಯ ಸೇನಾ ದಿನವನ್ನು ಆಚರಿಸಲಾಗುತ್ತದೆ. ಈ ದಿನವು ರಾಷ್ಟ್ರವನ್ನು ರಕ್ಷಿಸುವ ಸೈನಿಕರ ಶೌರ್ಯ, ಸಮರ್ಪಣೆ ಮತ್ತು ತ್ಯಾಗವನ್ನು ಗೌರವಿಸುತ್ತದೆ. ನೆಕ್ಸ್ಟ್ ಕ್ವಶನ್. ಸಂಸತ್ತು, ಅಧಿಕಾರಗಳು, ಕಾರ್ಯಗಳು ಮತ್ತು ಸವಲತ್ತುಗಳು ಪುಸ್ತಕದ ಲೇಖಕರು ಯಾರು? ಅಂದರೆ ಸಂಸತ್ತು, ಅಧಿಕಾರಗಳು, ಕಾರ್ಯಗಳು ಮತ್ತು ಸವಲತ್ತುಗಳು ಈ ಪುಸ್ತಕದ ಲೇಖಕರು ಯಾರು? ತುಲನಾತ್ಮಕ ಸಂವಿಧಾನಿಕ ದೃಷ್ಟಿಕೋನ. ಕರೆಕ್ಟ್ ಆನ್ಸರ್ ಆಪ್ಷನ್ ಎ, ಡಾಕ್ಟರ್ ಕೆ.ಎಸ್. ಚೌಹಾಣ್. ಡಾಕ್ಟರ್ ಕೆ.ಎಸ್. ಚೌಹಾಣ್ ಅವರು ಪಾರ್ಲಿಮೆಂಟ್, ಅಧಿಕಾರಗಳು, ಕಾರ್ಯಗಳು ಮತ್ತು ಸವಲತ್ತುಗಳು ಒಂದು ತುಲನಾತ್ಮಕ ಸಂವಿಧಾನಿಕ ದೃಷ್ಟಿಕೋನ ಪುಸ್ತಕದ ಲೇಖಕರು. ಪುಸ್ತಕವನ್ನು ಉಪಾಧ್ಯಕ್ಷ ಜಗದೀಪ್ ಧನ್ಕರ್ ಅವರು ಬಿಡುಗಡೆ ಮಾಡಿದರು. ಅವರು ಪ್ರಜಾಪ್ರಭುತ್ವದಲ್ಲಿ ಸಂಸತ್ತಿನ ನಿರ್ಣಾಯಕ ಪಾತ್ರವನ್ನು ಅನ್ವೇಷಿಸಲು ಡಾಕ್ಟರ್ ಚೌಹಾಣ್ ಅವರ ಸಮರ್ಪಣೆಯನ್ನು ಶ್ಲಾಘಿಸಿದರು. ನೆಕ್ಸ್ಟ್ ಕ್ವಶನ್. 2500 ವರ್ಷಗಳ ಇತಿಹಾಸವನ್ನು ಪ್ರದರ್ಶಿಸಲು ಪುರಾತತ್ವ ಅನುಭವದ ವಸ್ತು ಸಂಗ್ರಹಾಲಯವನ್ನು ಎಲ್ಲಿ ಉದ್ಘಾಟಿಸಲಾಗಿದೆ? ಕರೆಕ್ಟ್ ಆನ್ಸರ್ ಆಪ್ಷನ್ ಎ, ವಡ್ನಗರ್. ವಡ್ನಗರದಲ್ಲಿ ಪುರಾತತ್ವಶಾಸ್ತ್ರದ ಅನುಭವ ವಸ್ತು ಸಂಗ್ರಹಾಲಯವನ್ನು ಉದ್ಘಾಟಿಸಲಾಗಿದ್ದು ಅದರ 2500 ವರ್ಷಗಳ ಇತಿಹಾಸವನ್ನು ಎತ್ತಿ ತೋರಿಸುತ್ತದೆ. ಕೇಂದ್ರ ಸಂಸ್ಕೃತಿ ಸಚಿವಾಲಯ ಮತ್ತು ಗುಜರಾತ್ ಸರ್ಕಾರದ ಸಹಯೋಗದ ಪ್ರಯತ್ನವಾದ ಈ ವಸ್ತು ಸಂಗ್ರಹಾಲಯವು 12,500 ಚದರ್ ಮೀಟರ್, 9 ವಿಷಯಾಧಾರಿತ ಗ್ಯಾಲರಿಗಳು, 50 ಮೀಟರ್ ಸೇತುವೆ ಮತ್ತು 18 ಮೀಟರ್ ಆಳದವರೆಗೆ ವಿಸ್ತರಿಸಿರುವ ಉತ್ಖನನ ಸ್ಥಳವನ್ನು ಒಳಗೊಂಡಿದೆ. ನೆಕ್ಸ್ಟ್ ಕ್ವಶನ್. ಮಿಜೋರಾಂನ 25ನೇ ರಾಜ್ಯಪಾಲರಾಗಿ ಯಾರು ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ? ಕರೆಕ್ಟ್ ಆನ್ಸರ್ ಆಪ್ಷನ್ ಸಿ, ವಿ.ಕೆ. ಸಿಂಗ್. ವಿ.ಕೆ. ಸಿಂಗ್ ಅವರು ಮಿಜೋರಾಂನ 25ನೇ ಗವರ್ನರ್ ಆಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಇದು 1987ರಲ್ಲಿ ರಾಜ್ಯತ್ವವನ್ನು ಪಡೆದ ನಂತರ ರಾಜ್ಯದ ಆಡಳಿತದಲ್ಲಿ ಮಹತ್ವದ ಮೈಲಿಗಲ್ಲು. ಅವರು ಈ ಹಿಂದೆ ಭಾರತದ ಸೇನಾ ಮುಖ್ಯಸ್ಥರಾಗಿ ಸೇವೆ ಸಲ್ಲಿಸಿದ ಪಾತ್ರಕ್ಕೆ ಅನುಭವದ ಸಂಪತ್ತನ್ನು ತರುತ್ತಾರೆ. ನೆಕ್ಸ್ಟ್ ಕ್ವಶನ್. ಪಂಜಾಬ್ ನ್ಯಾಷನಲ್ ಬ್ಯಾಂಕ್ (PNB) ವ್ಯವಸ್ಥಾಪಕ ನಿರ್ದೇಶಕ ಮತ್ತು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ಯಾರು ನೇಮಕಗೊಂಡಿದ್ದಾರೆ? ಕರೆಕ್ಟ್ ಆನ್ಸರ್ ಆಪ್ಷನ್ ಸಿ, ಅಶೋಕ್ ಚಂದ್ರ. ಅಶೋಕ್ ಚಂದ್ರ ಅವರು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ PNBಯ ವ್ಯವಸ್ಥಾಪಕ ನಿರ್ದೇಶಕರಾಗಿ ಅಂದರೆ MD ಆಗಿ ಮತ್ತು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ CEO ಆಗಿ ನೇಮಕಗೊಂಡಿದ್ದಾರೆ. ಜನವರಿ 2025ರಿಂದ ಜಾರಿಗೆ ಬರಲಿದೆ. 3 ದಶಕಗಳ ಅನುಭವದೊಂದಿಗೆ ಅವರು ಹಿಂದೆ ಕೆನರಾ ಬ್ಯಾಂಕ್ನಲ್ಲಿ ಕಾರ್ಯನಿರ್ವಾಹಕ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿದ್ದರು. ನೆಕ್ಸ್ಟ್ ಕ್ವಶನ್. ಪ್ರಧಾನಿ ಮೋದಿ ಅವರು ಭಾರತ್ ಮೊಬಿಲಿಟಿ ಗ್ಲೋಬಲ್ ಎಕ್ಸ್ಪೋ 2025 ಎಲ್ಲಿ ಉದ್ಘಾಟಿಸಿದರು? ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಬಿ, ನವದೆಹಲಿ. ಭಾರತದ ಅತಿದೊಡ್ಡ ಮೊಬಿಲಿಟಿ ಎಕ್ಸ್ಪೋವಾದ ಭಾರತ್ ಮೊಬಿಲಿಟಿ ಗ್ಲೋಬಲ್ ಎಕ್ಸ್ಪೋ 2025 ಪ್ರಧಾನಿ ಮೋದಿ ನವದೆಹಲಿಯಲ್ಲಿ ಉದ್ಘಾಟಿಸಿದರು. ಈವೆಂಟ್ ಬಿಯಾಂಡ್ ಬೌಂಡರೀಸ್ ಸಹ ಸೃಷ್ಟಿ ಭವಿಷ್ಯದ ಆಟೋಮೋಟಿವ್ ಮೌಲ್ಯ ಸರಪಳಿ, ಚಲನಶೀಲತೆ ಮತ್ತು ಆಟೋಮೋಟಿವ್ ವಲಯಗಳಲ್ಲಿ ನಾವೀನ್ಯತೆ, ಸಹಯೋಗ ಮತ್ತು ಸುಸ್ಥಿರತೆಯನ್ನು ಉತ್ತೇಜಿಸುವ ಮೇಲೆ ಕೇಂದ್ರೀಕರಿಸುತ್ತದೆ. ನೆಕ್ಸ್ಟ್ ಕ್ವಶನ್. ಸ್ವದೇಶಿ 6G ಆಪ್ಟಿಕಲ್ ಚಿಪ್ಸೆಟ್ ಅನ್ನು ಅಭಿವೃದ್ಧಿಪಡಿಸಲು CDOT ನೊಂದಿಗೆ ಯಾವ ಸಂಸ್ಥೆಯು ಸಹಕರಿಸುತ್ತಿದೆ? ಕರೆಕ್ಟ್ ಆನ್ಸರ್ ಆಪ್ಷನ್ ಎ, IIT ಬಾಂಬೆ. IIT ಬಾಂಬೆ ಹೈ ಬ್ಯಾಂಡ್ ವಿಡ್ತ್ 6G ವೈರ್ಲೆಸ್ ಲಿಂಕ್ಗಳಿಗಾಗಿ ಆಪ್ಟಿಕಲ್ ಟ್ರಾನ್ಸ್ಸಿವರ್ ಚಿಪ್ಸೆಟ್ ಅನ್ನು ಅಭಿವೃದ್ಧಿಪಡಿಸಲು ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಟೆಲಿಮ್ಯಾಟಿಕ್ಸ್ CDOT ನೊಂದಿಗೆ ಪಾಲುದಾರಿಕೆ ಹೊಂದಿದೆ. ದೂರಸಂಪರ್ಕ ಇಲಾಖೆ ಟೆಲಿಕಾಂ ತಂತ್ರಜ್ಞಾನ ಅಭಿವೃದ್ಧಿ ನಿಧಿ TTDF ಅಡಿಯಲ್ಲಿ ಈ ಉಪಕ್ರಮವು 6G ತಂತ್ರಜ್ಞಾನದಲ್ಲಿ ಭಾರತದ ನಾಯಕತ್ವವನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿದೆ. ನೆಕ್ಸ್ಟ್ ಕ್ವಶನ್. ರಾಷ್ಟ್ರೀಯ ವಿಜ್ಞಾನ ನಾಟಕೋತ್ಸವ 2024-25 18ನೇ ಜನವರಿ 2025ರಂದು ಎಲ್ಲಿ ಪ್ರಾರಂಭವಾಯಿತು? ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಬಿ, ನವದೆಹಲಿ. ರಾಷ್ಟ್ರೀಯ ವಿಜ್ಞಾನ ನಾಟಕೋತ್ಸವ 2024-25 ಜನವರಿ 18ರಂದು ನವದೆಹಲಿಯ ರಾಷ್ಟ್ರೀಯ ವಿಜ್ಞಾನ ಕೇಂದ್ರದಲ್ಲಿ ಪ್ರಾರಂಭವಾಯಿತು. ನ್ಯಾಷನಲ್ ಕೌನ್ಸಿಲ್ ಆಫ್ ಸೈನ್ಸ್ ಮ್ಯೂಸಿಯಮ್ಸ್ ಆಯೋಜಿಸಿರುವ
ಈ ಉತ್ಸವವು ಕೃತಕ ಬುದ್ಧಿಮತ್ತೆ, ಹವಾಮಾನ ಬದಲಾವಣೆ ಮತ್ತು ನೀರಿನ ಸಂರಕ್ಷಣೆಯಂತಹ ನಿರ್ಣಾಯಕ ವಿಷಯಗಳ ಕುರಿತು ನಾಟಕ ಪ್ರದರ್ಶನಗಳನ್ನು ತೊಡಗಿಸಿಕೊಳ್ಳುವ ಮೂಲಕ ವಿಜ್ಞಾನ ಶಿಕ್ಷಣವನ್ನು ಉತ್ತೇಜಿಸುವ ಗುರಿಯನ್ನು ಹೊಂದಿದೆ. ನೆಕ್ಸ್ಟ್ ಕ್ವಶನ್. 2025ರಲ್ಲಿ ಭಾರತದ ಲೋಕ್ಪಾಲ್ ತನ್ನ ಮೊದಲ ಸಂಸ್ಥಾಪನಾ ದಿನವನ್ನು ಯಾವ ದಿನಾಂಕದಂದು ಸ್ಮರಿಸಿತು? ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಜನವರಿ 16ರಂದು. ಲೋಕ್ಪಾಲ್ ಆಫ್ ಇಂಡಿಯಾ ಜನವರಿ 16, 2025ರಂದು ತನ್ನ ಉದ್ಘಾಟನಾ ಸಂಸ್ಥಾಪನಾ ದಿನವನ್ನು ಆಚರಿಸಿತು. ಇದು ಲೋಕ್ಪಾಲ್ ಮತ್ತು ಲೋಕಾಯುಕ್ತ ಕಾಯ್ದೆ 2013ರ ಅಡಿಯಲ್ಲಿ ಸ್ಥಾಪನೆಯಾಗಿ 11 ವರ್ಷಗಳನ್ನು ಗುರುತಿಸಿತು. ಈ ಕಾರ್ಯಕ್ರಮವು ನವದೆಹಲಿಯಲ್ಲಿ ನಡೆದ ಪ್ರಮುಖ ನ್ಯಾಯಮೂರ್ತಿಗಳಾದ ಸಂಜೀವ್ ಖನ್ನಾ ಮತ್ತು ನ್ಯಾಯಮೂರ್ತಿ ಎನ್ ಸಂತೋಷ್ ಹೆಗಡೆಯವರು ಭಾಗಿಯಾಗಿದ್ದರು. ನೆಕ್ಸ್ಟ್ ಕ್ವಶನ್. ಜನವರಿ 17, 2025ರಂದು ಪಾಕಿಸ್ತಾನದ ಮೊದಲ ಸ್ಥಳೀಯ ಎಲೆಕ್ಟ್ರೋ ಆಪ್ಟಿಕಲ್ ಉಪಗ್ರಹವನ್ನು PRSC E-01 ಯಾವ ದೇಶವು ಉಡಾವಣೆ ಮಾಡಿದೆ? ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಎ, ಚೀನಾ. ಜನವರಿ 17, 2025ರಂದು ಚೀನಾವು ಪಾಕಿಸ್ತಾನದ ಮೊದಲ ಸ್ಥಳೀಯ ಎಲೆಕ್ಟ್ರೋ ಆಪ್ಟಿಕಲ್ ಉಪಗ್ರಹವನ್ನು ಲಾಂಗ್ ಮಾರ್ಚ್ ಸೆಕೆಂಡ್ ರಾಕೆಟ್ ಅನ್ನು ಬಳಸಿಕೊಂಡು ಜಿಯಾಕ್ವಾನ್ ಉಪಗ್ರಹ ಉಡಾವಣಾ ಕೇಂದ್ರದಿಂದ ಯಶಸ್ವಿಯಾಗಿ ಉಡಾವಣೆ ಮಾಡಿತು. ಭೂ ವೀಕ್ಷಣೆ, ವಿಪತ್ತು ನಿರ್ವಹಣೆ, ಸಂಪನ್ಮೂಲ ಮೇಲ್ವಿಚಾರಣೆ ಮತ್ತು ನಗರ ಯೋಜನೆಯಲ್ಲಿ ಪಾಕಿಸ್ತಾನದ ಸಾಮರ್ಥ್ಯಗಳನ್ನು ಹೆಚ್ಚಿಸಲು ಈ ಉಪಗ್ರಹವು ಸುಧಾರಿತ ಎಲೆಕ್ಟ್ರೋ ಆಪ್ಟಿಕಲ್ ಸಂವೇದಕಗಳನ್ನು ಹೊಂದಿದೆ. ನೆಕ್ಸ್ಟ್ ಕ್ವಶನ್. ಅತಿದೊಡ್ಡ ಸ್ಟಾರ್ಟ್ ಆಫ್ ಪರಿಸರ ವ್ಯವಸ್ಥೆಯ ವಿಷಯದಲ್ಲಿ ಭಾರತದ ಶ್ರೇಯಾಂಕ ಯಾವುದು? ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಡಿ, 3ನೇ ಶ್ರೇಯಾಂಕ. ಭಾರತವು 100ಕ್ಕೂ ಹೆಚ್ಚು ಯೂನಿಕಾರ್ನ್ಗಳೊಂದಿಗೆ ವಿಶ್ವದ 3ನೇ ಅತಿದೊಡ್ಡ ಸ್ಟಾರ್ಟ್ಅಪ್ ಪರಿಸರ ವ್ಯವಸ್ಥೆಯಾಗಿದೆ. ಇದು ದೇಶದ ಪ್ರಬಲ ಉದ್ಯಮಶೀಲ ಸಂಸ್ಕೃತಿಯನ್ನು ಎತ್ತಿ ತೋರಿಸುತ್ತದೆ. ಕೇಂದ್ರ ಸಚಿವ ಜಿತೇಂದ್ರ ಸಿಂಗ್ ಅವರು ಮುಂಬೈನಲ್ಲಿ CSIR ಇನ್ನೋವೇಷನ್ ಕಾಂಪ್ಲೆಕ್ಸ್ ಉದ್ಘಾಟಿಸುವ ಮೂಲಕ ಈ ಸಾಧನೆಯನ್ನು ಮತ್ತಷ್ಟು ಬಲಪಡಿಸಿದೆ. ನೆಕ್ಸ್ಟ್ ಕ್ವಶನ್. ಭಾರತದ ಯಾವ ರಾಜ್ಯದ ಅಂಚೆ ಇಲಾಖೆಯು ತನ್ನ ಸೇವೆಗಳಲ್ಲಿ ಕೃತಕ ಬುದ್ಧಿಮತ್ತೆಯನ್ನು ಪರಿಚಯಿಸುತ್ತಿದೆ? ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಬಿಹಾರ್. ಬಿಹಾರ್ ಅಂಚೆ ಇಲಾಖೆಯು ಪಾರ್ಸೆಲ್ ವಿತರಣೆ, ಬುಕಿಂಗ್, ಲಾಜಿಸ್ಟಿಕ್ಸ್ ಮತ್ತು ಗ್ರಾಹಕ ಕೇಂದ್ರಿತ ಕಾರ್ಯಾಚರಣೆಗಳನ್ನು ಒಳಗೊಂಡಂತೆ ತನ್ನ ಸೇವೆಗಳನ್ನು ಹೆಚ್ಚಿಸಲು ಕೃತಕ ಬುದ್ಧಿಮತ್ತೆಯನ್ನು ಅಳವಡಿಸಿಕೊಳ್ಳುತ್ತಿದೆ. ಸಾಂಪ್ರದಾಯಿಕ ಅಂಚೆ ವಿತರಣಾ ಪ್ರಕ್ರಿಯೆಯನ್ನು ಆಧುನೀಕರಿಸುವ ಗುರಿಯನ್ನು ಹೊಂದಿರುವ ಡಿಜಿಟಲ್ ವಿಳಾಸ ಮತ್ತು ಡಿಜಿಟಲ್ ಪಿನ್ ಕೋಡ್ ವ್ಯವಸ್ಥೆಯ ಅಭಿವೃದ್ಧಿಯನ್ನು ಸಹ ಉಪಕ್ರಮವು ಒಳಗೊಂಡಿದೆ. ನೆಕ್ಸ್ಟ್ ಕ್ವಶನ್. ಏಕರೂಪ ನಾಗರಿಕ ಸಂಹಿತೆಯನ್ನು UCC ಜಾರಿಗೆ ತರಲು ಭಾರತದಲ್ಲಿ ಯಾವ ರಾಜ್ಯವು ಮೊದಲ ಸ್ಥಾನದಲ್ಲಿದೆ? ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಉತ್ತರಾಖಂಡ. UCC ನಿಯಮಗಳ ಕೈಪಿಡಿಯನ್ನು ತನ್ನ ಸರ್ಕಾರ ಅನುಮೋದಿಸಿದ ನಂತರ ಉತ್ತರಾಖಂಡವು ಏಕರೂಪ ನಾಗರಿಕ ಸಂಹಿತೆಯನ್ನು ಜಾರಿಗೆ ತಂದ ಮೊದಲ ಭಾರತೀಯ ರಾಜ್ಯವಾಗಲು ಸಿದ್ಧವಾಗಿದೆ. ಮುಖ್ಯಮಂತ್ರಿ ಪುಷ್ಕರ್ ಸಿಂಗ್ ಧಾಮಿ ನೇತೃತ್ವದ ಈ ಅದ್ಭುತ ಉಪಕ್ರಮವು ನಂಬಿಕೆಯನ್ನು ಲೆಕ್ಕಿಸದೆ ಎಲ್ಲ ಸಮುದಾಯಗಳಾದ್ಯಂತ ಮದುವೆ, ವಿಚ್ಛೇದನ, ಉತ್ತರಾಧಿಕಾರ ಮತ್ತು ಜೀವನಾಂಶವನ್ನು ಒಳಗೊಂಡಿದೆ. ನೆಕ್ಸ್ಟ್ ಕ್ವಶನ್. ಮಾರ್ಚ್ 2025ರಿಂದ ಜಾರಿಗೆ ಬರುವಂತೆ ಏಂಜಲ್ ಒನ್ನ ಗ್ರೂಪ್ CEO ಆಗಿ ಯಾರು ನೇಮಕಗೊಂಡಿದ್ದಾರೆ? ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಅಂಬರೀಶ್ ಕೆಂಗೆ. ಅಂಬರೀಶ್ ಕೆಂಗೆ ಅವರನ್ನು ಏಂಜಲ್ ಒನ್ನ ಗ್ರೂಪ್ CEO ಆಗಿ ನೇಮಕ ಮಾಡಲಾಗಿದೆ. ಮಾರ್ಚ್ 2025ರಿಂದ ಜಾರಿಗೆ ಬರಲಿದೆ. ಅವರು ಫಿನ್ಟೆಕ್ ತಂತ್ರಜ್ಞಾನ ಮತ್ತು ಇ-ಕಾಮರ್ಸ್ನಲ್ಲಿ 2 ದಶಕಗಳ ಅನುಭವವನ್ನು ತಂದಿದ್ದಾರೆ. ಕೆಂಗೆ ಈ ಹಿಂದೆ ಗೂಗಲ್ ಪೇ APACನಲ್ಲಿ ಉಪಾಧ್ಯಕ್ಷ ಮತ್ತು ಜನರಲ್ ಮ್ಯಾನೇಜರ್ ಮತ್ತು ಮೈಂತ್ರಾನಲ್ಲಿ ಮುಖ್ಯ ಉತ್ಪನ್ನ ಅಧಿಕಾರಿ ಸೇರಿದಂತೆ ಮಹತ್ವದ ಪಾತ್ರಗಳನ್ನು ನಿರ್ವಹಿಸಿದ್ದರು. ನೆಕ್ಸ್ಟ್ ಕ್ವಶನ್. ಸುಕನ್ಯಾ ಸಮೃದ್ಧಿ ಯೋಜನೆಯನ್ನು ಯಾವ ವರ್ಷದಲ್ಲಿ ಪ್ರಾರಂಭಿಸಲಾಯಿತು? ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಬಿ, 2015. ಭಾರತದಲ್ಲಿ ಹೆಣ್ಣು ಮಗುವಿಗೆ ಆರ್ಥಿಕ ಸೇರ್ಪಡೆಯನ್ನು ಉತ್ತೇಜಿಸಲು ಬೇಟಿ ಬಚಾವೋ ಬೇಟಿ ಪಢಾವೋ ಅಭಿಯಾನದ ಭಾಗವಾಗಿ ಸುಕನ್ಯಾ ಸಮೃದ್ಧಿ ಯೋಜನೆಯನ್ನು 22 ಜನವರಿ 2015ರಂದು ಪ್ರಾರಂಭಿಸಲಾಯಿತು. ಈ ಯೋಜನೆಯು ಪೋಷಕರು ತಮ್ಮ ಹೆಣ್ಣು ಮಕ್ಕಳಿಗಾಗಿ ಯಾವುದೇ ಪೋಸ್ಟ್ ಆಫೀಸ್ ಅಥವಾ ಗೊತ್ತುಪಡಿಸಿದ ವಾಣಿಜ್ಯ ಬ್ಯಾಂಕ್ ಶಾಖೆಯಲ್ಲಿ ಖಾತೆಯನ್ನು ತೆರೆಯಲು ಅನುಮತಿಸುತ್ತದೆ. ಈ ಉಪಕ್ರಮವು ವ್ಯಾಪಕವಾಗಿ ಯಶಸ್ವಿಯಾಗಿದೆ. ದೇಶಾದ್ಯಂತ 4 ಕೋಟಿ ಖಾತೆಗಳನ್ನು ತೆರೆಯಲಾಗಿದೆ ಮತ್ತು 2025 ಅದರ 10ನೇ ವಾರ್ಷಿಕೋತ್ಸವವನ್ನು ಸೂಚಿಸುತ್ತದೆ. ನೆಕ್ಸ್ಟ್ ಕ್ವಶನ್.
ಜಾಗತಿಕವಾಗಿ ಕಾಫಿ ಉತ್ಪಾದಕರಾಗಿ ಭಾರತದ ಪ್ರಸ್ತುತ ಶ್ರೇಣಿ ಏನು? ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಬಿ, 7ನೇ ಶ್ರೇಣಿ. ಭಾರತವು ಜಾಗತಿಕವಾಗಿ 7ನೇ ಅತಿದೊಡ್ಡ ಕಾಫಿ ಉತ್ಪಾದಕರಾಗಿ ಹೊರಹೊಮ್ಮಿದೆ. ವಲಯದಲ್ಲಿ ಗಮನಾರ್ಹ ಬೆಳವಣಿಗೆಯನ್ನು ಪ್ರದರ್ಶಿಸುತ್ತದೆ. ಕಳೆದ ಹಣಕಾಸು ವರ್ಷದಲ್ಲಿ ಭಾರತದ ಕಾಫಿ ರಫ್ತು $1.29 ಶತಕೋಟಿ ತಲುಪಿದೆ. 2020-21ರಲ್ಲಿ $719 ಮಿಲಿಯನ್ ಗಳಿಗಿಂತ ದ್ವಿಗುಣಗೊಂಡಿದೆ. ಕಾಫಿ ಉತ್ಪಾದನೆಯಲ್ಲಿ ಕರ್ನಾಟಕ ಮುಂಚೂಣಿಯಲ್ಲಿದ್ದು, ಕೇರಳ ಮತ್ತು ತಮಿಳುನಾಡು ಈ ಸಾಧನೆಗೆ ಪ್ರಮುಖ ಕೊಡುಗೆ ನೀಡಿವೆ. ನೆಕ್ಸ್ಟ್ ಕ್ವಶನ್. ಯುನೈಟೆಡ್ ಸ್ಟೇಟ್ಸ್ನ 47ನೇ ಅಧ್ಯಕ್ಷರಾಗಿ ಯಾರು ಪ್ರಮಾಣ ವಚನ ಸ್ವೀಕರಿಸಿದರು? ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಎ, ಡೊನಾಲ್ಡ್ ಟ್ರಂಪ್. US ಕ್ಯಾಪಿಟಲ್ನಲ್ಲಿ ನಡೆದ ಸಮಾರಂಭದಲ್ಲಿ ಡೊನಾಲ್ಡ್ ಟ್ರಂಪ್ ಯುನೈಟೆಡ್ ಸ್ಟೇಟ್ಸ್ನ 47ನೇ ಅಧ್ಯಕ್ಷರಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ಟೆಕ್ ಬಿಲಿಯನೇರ್ಗಳು, ಕ್ಯಾಬಿನೆಟ್ ನಾಮನಿರ್ದೇಶಿತರು ಮತ್ತು ಮಾಜಿ ಅಧ್ಯಕ್ಷರು ಭಾಗವಹಿಸಿದರು. ಅಧ್ಯಕ್ಷ ಟ್ರಂಪ್ ಅವರ ಅಧಿಕಾರ ಸ್ವೀಕಾರಕ್ಕೆ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ವಿಶ್ವದಾದ್ಯಂತ ನಾಯಕರು ತಮ್ಮ ಅಭಿನಂದನೆಗಳನ್ನು ಸಲ್ಲಿಸಿದರು. ನೆಕ್ಸ್ಟ್ ಕ್ವಶನ್. ವಿಶ್ವದ ಅತಿ ಉದ್ದದ ಎಕ್ಸ್‌ಪ್ರೆಸ್ ವೇ ಸುರಂಗವನ್ನು ಯಾವ ದೇಶ ಪೂರ್ಣಗೊಳಿಸಿದೆ? ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಚೀನಾ. ಚೀನಾವು ಕ್ಸಿನ್ ಜಿಯಾಂಗ್ನಲ್ಲಿ ಟಿಯಾನ್ ಶಾನ್ ಶೆಂಗ್ಲಿ ಸುರಂಗವನ್ನು ಪೂರ್ಣಗೊಳಿಸಿದೆ. ಇದು 22.13 ಕಿಲೋಮೀಟರ್ ದೂರದಲ್ಲಿ ವಿಶ್ವದ ಅತಿ ಉದ್ದದ ಎಕ್ಸ್‌ಪ್ರೆಸ್ ವೇ ಸುರಂಗವಾಗಿದೆ. ಸುರಂಗವು ಉರುಮ್ಕಿ ಯೂಲಿ ಎಕ್ಸ್‌ಪ್ರೆಸ್ ವೇಯ ಭಾಗವಾಗಿದೆ ಮತ್ತು ಟಿಯಾನ್ ಶಾನ್ನ ಪರ್ವತಗಳಾದ್ಯಂತ ಪ್ರಯಾಣದ ಸಮಯವನ್ನು ಹಲವಾರು ಗಂಟೆಗಳಿಂದ ಕೇವಲ 20 ನಿಮಿಷಗಳವರೆಗೆ ಗಮನಾರ್ಹವಾಗಿ ಕಡಿಮೆ ಮಾಡುತ್ತದೆ. ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್. ಪಿಯೂಷ್ ಗೋಯಲ್ ಅವರು ಯಾವ ವರ್ಷದೊಳಗೆ 10,000 GI ಟ್ಯಾಗ್ಗಳನ್ನು ಸಾಧಿಸುವ ಗುರಿಯನ್ನು ಹೊಂದಿದ್ದಾರೆ? ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಡಿ, 2030ರಲ್ಲಿ. ಪಿಯೂಷ್ ಗೋಯಲ್ ಅವರು 2030ರ ವೇಳೆಗೆ 10,000 ಭೌಗೋಳಿಕ ಸೂಚ್ಯಂಕ GI ಟ್ಯಾಗ್ ಅನ್ನು ಸಾಧಿಸುವ ಮಹತ್ವಾಕಾಂಕ್ಷೆ ಗುರಿಯನ್ನು ಹೊಂದಿದ್ದಾರೆ. ಪ್ರಸ್ತುತ ಭಾರತವು 605 GI ಟ್ಯಾಗ್ ಹೊಂದಿದ್ದು, ಅಧಿಕೃತ ಬಳಕೆದಾರರು 365ರಿಂದ 29,000ಕ್ಕೆ ಹೆಚ್ಚುತ್ತಿದ್ದಾರೆ. ಈ ಉಪಕ್ರಮವನ್ನು ಬೆಂಬಲಿಸಲು GI ಟ್ಯಾಗ್ಗಳ ವಿಸ್ತರಣೆಯನ್ನು ಮೇಲ್ವಿಚಾರಣೆ ಮಾಡಲು ಸಮಿತಿಯನ್ನು ರಚಿಸಲಾಗಿದೆ. ನೆಕ್ಸ್ಟ್ ಕ್ವಶನ್. ಯಾವ ರಾಜ್ಯ ಸಾರಿಗೆ ನಿಗಮವು ಸ್ವಚ್ಛ ಮತ್ತು ಸುಂದರ ಬಸ್ ನಿಲ್ದಾಣ ಅಭಿಯಾನವನ್ನು ಪ್ರಾರಂಭಿಸಲು ಸಿದ್ಧವಾಗಿದೆ? ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಬಿ, ಮಹಾರಾಷ್ಟ್ರ. ಮಹಾರಾಷ್ಟ್ರ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ BSRTC MSRTC ಬಸ್ ನಿಲ್ದಾಣದಲ್ಲಿ ಸ್ವಚ್ಛತೆಯನ್ನು ಉತ್ತೇಜಿಸಲು ಹಿಂದೂ ಹೃದಯ ಸಾಮ್ರಾಟ್ ಬಾಲ್ ಸಾಹೇಬ್ ಠಾಕ್ರೆ ಕ್ಲೀನ್ ಬ್ಯೂಟಿಫುಲ್ ಬಸ್ ನಿಲ್ದಾಣ ಅಭಿಯಾನವನ್ನು ಪರಿಚಯಿಸಲು ಸಜ್ಜಾಗಿದೆ. ಮಹಾರಾಷ್ಟ್ರದ ಸಾರಿಗೆ ಸಚಿವ ಪ್ರತಾಪ್ ಸರ್ನಾಯಕ್ ಅವರು ಘೋಷಿಸಿದ ವರ್ಷವಿಡೀ ಪ್ರಚಾರವು ಕುರ್ಲಾ ನೆಹರು ನಗರ ಬಸ್ ನಿಲ್ದಾಣದಲ್ಲಿ ಪ್ರಾರಂಭವಾಯಿತು. ನೆಕ್ಸ್ಟ್ ಕ್ವಶನ್. ಭಾರತ ಸರ್ಕಾರವು ಇತ್ತೀಚೆಗೆ ಬಿಡುಗಡೆ ಮಾಡಿದ MTT ಲಾಕರ್ ಉದ್ದೇಶವೇನು? ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಎ, ವ್ಯವಹಾರ ದಾಖಲೆ ನಿರ್ವಹಣೆ. ಭಾರತ ಸರ್ಕಾರವು ದಕ್ಷ ವ್ಯವಹಾರ ದಾಖಲೆ ನಿರ್ವಹಣೆಗಾಗಿ ಸುರಕ್ಷಿತ ಕ್ಲೌಡ್ ಆಧಾರಿತ ವೇದಿಕೆಯಾದ MTT ಲಾಕರ್ ಅನ್ನು ಪ್ರಾರಂಭಿಸಿತು. ಇದನ್ನು ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಅಡಿಯಲ್ಲಿ ರಾಷ್ಟ್ರೀಯ ಇ-ಆಡಳಿತ ವಿಭಾಗವನ್ನು ಅಭಿವೃದ್ಧಿಪಡಿಸಿದೆ. ಪ್ರಮುಖ ವೈಶಿಷ್ಟ್ಯಗಳಲ್ಲಿ ಆಧಾರ್ ದೃಢೀಕೃತ ಪ್ರವೇಶ 10 GB ಎನ್ಕ್ರಿಪ್ಟ್ ಮಾಡಿದ ಸಂಗ್ರಹಣೆ, MCA, GSTN, DGFT ಜೊತೆಗೆ ನೈಜ ಸಮಯದ ಏಕೀಕರಣ, ಕಾನೂನುಬದ್ಧವಾಗಿ ಮಾನ್ಯವಾದ ಡಿಜಿಟಲ್ ಸಹಿಗಳು ಸೇರಿವೆ. ನೆಕ್ಸ್ಟ್ ಕ್ವಶನ್. ಇತ್ತೀಚೆಗೆ ಭಾರತ ಅಗ್ರ ಶ್ರೇಯಾಂಕ ಚೆಸ್ ಆಟಗಾರ ಮತ್ತು FIDE ಶ್ರೇಯಾಂಕದಲ್ಲಿ ಜಾಗತಿಕವಾಗಿ 4ನೇ ಸ್ಥಾನ ಪಡೆದವರು ಯಾರು? ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಸಿ, ಡಿ ಗುಕೇಶ್. ಡಿ ಗುಕೇಶ್ ಕೇವಲ 18 ವರ್ಷ ವಯಸ್ಸಿನಲ್ಲೇ FIDE ಶ್ರೇಯಾಂಕದಲ್ಲಿ ಜಾಗತಿಕವಾಗಿ 4ನೇ ಸ್ಥಾನವನ್ನು ಗಳಿಸುವ ಮೂಲಕ ಭಾರತ ಅತ್ಯುನ್ನತ ಶ್ರೇಯಾಂಕ ಚೆಸ್ ಆಟಗಾರರಾದರು. ಅವರು ಟಾಟಾ ಸ್ಟೀಲ್ ಟೂರ್ನಮೆಂಟ್ನಲ್ಲಿ ವಿನೆಸ್ ಕೀಮರ್ ಅವರನ್ನು ಸೋಲಿಸುವ ಮೂಲಕ ಈ ಮೈಲಿಗಲ್ಲು ಸಾಧಿಸಿದರು. 2779.5 ಅಂಕಗಳೊಂದಿಗೆ 5ನೇ ಸ್ಥಾನದಲ್ಲಿರುವ ಅರ್ಜುನ್ ಎರಿಗೈಸ್ ಅವರು ಹಿಂದಿಕ್ಕಿ ಗುಕೇಶ್ ಅವರು 2784 ಅಂಕಗಳನ್ನು ಗಳಿಸಿದ್ದಾರೆ. ಇದು ಜಾಗತಿಕ ಚೆಸ್ ರಂಗದಲ್ಲಿ ಗುಕೇಶ್ ಅವರು ಮಹತ್ವದ ಸಾಧನೆಯಾಗಿದೆ. ನೆಕ್ಸ್ಟ್ ಕ್ವಶನ್. ಗಣರಾಜ್ಯೋತ್ಸವದಂದು ಯಾವ ಸಂಸ್ಥೆಯು ರಕ್ಷಾ ಕವಚ್ ಥೀಮ್ ಪ್ರದರ್ಶಿಸಿತು? ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಬಿ, DRDO. ಗಣರಾಜ್ಯ ದಿನದಂದು DRDO ತನ್ನ ರಕ್ಷಾ ಕವಚ್ ಮಲ್ಟಿ ಲೇಯರ್
ಪ್ರೊಡಕ್ಷನ್ ವಿರುದ್ಧ ಮಲ್ಟಿ ಡೊಮೈನ್ ಥ್ರಸ್ಟ್ ಶೀರ್ಷಿಕೆ ಟೇಬಲ್ ಅನ್ನು ಪ್ರದರ್ಶಿಸಿತು. ಇದು ತ್ವರಿತ ಪ್ರಕ್ರಿಯೆ ಮೇಲ್ಮೈಯಿಂದ ಗಾಳಿಗೆ ಕ್ಷಿಪಣಿಗಳು, ಉಪಗ್ರಹ ಆಧಾರಿತ ಕಣ್ಗಾವಲುಗಳು ಮತ್ತು ಸುಧಾರಿತ ಫಿರಂಗಿ ವ್ಯವಸ್ಥೆಗಳಂಥ ನಾವೀನ್ಯತೆಯನ್ನು ಎತ್ತಿ ತೋರಿಸುತ್ತದೆ. ನೆಕ್ಸ್ಟ್ ಕ್ವಶನ್, ಭಾರತದ ಮೊದಲ eVTOL ಏರ್ ಟ್ಯಾಕ್ಸಿ ಶೂನ್ಯ ಅನ್ನು ಯಾವ ಕಂಪನಿ ಅನಾವರಣಗೊಳಿಸಿತು? ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಎ, ಸರಳ ಏವಿಯೇಷನ್. ಸರಳ ಏವಿಯೇಷನ್ ಬೆಂಗಳೂರು ಮೂಲದ ಏರೋಸ್ಪೇಸ್ ಸ್ಟಾರ್ಟ್ಅಪ್ ಭಾರತದ ಮೊದಲ ಎಲೆಕ್ಟ್ರಿಕ್ ವರ್ಟಿಕಲ್ ಟೇಕ್ಆಫ್ ಮತ್ತು ಲ್ಯಾಂಡಿಂಗ್ ಏರ್ ಟ್ಯಾಕ್ಸಿ ಶೂನ್ಯವನ್ನು ಅನಾವರಣಗೊಳಿಸಿತು. 20 ರಿಂದ 30 ಕಿಲೋಮೀಟರ್ ದೂರದ ಸಣ್ಣ ಪ್ರಯಾಣಕ್ಕಾಗಿ ವಿನ್ಯಾಸಗೊಳಿಸಲಾಗಿದೆ. ಇದು 250 ಕಿಲೋಮೀಟರ್/ಗಂಟೆ ವೇಗದಲ್ಲಿ 6 ಪ್ರಯಾಣಿಕರನ್ನು ಸಾಗಿಸುತ್ತದೆ. ನೆಕ್ಸ್ಟ್ ಕ್ವಶನ್, ಯಾವ ಸಂಸ್ಥೆಯು ಹಣಕಾಸಿನ ಆಯೋಗ ಸೂಚ್ಯಂಕ 2025 ಪ್ರಕಟಿಸಿದೆ? ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಸಿ, ನೀತಿ ಆಯೋಗ. ನೀತಿ ಆಯೋಗ ಹಣಕಾಸಿನ ಆರೋಗ್ಯ ಸೂಚ್ಯಂಕ 2025 ಪ್ರಕಟಿಸಿದೆ. ಇದು 5 ಉಪ ಸೂಚ್ಯಂಕವನ್ನು ಬಳಸಿಕೊಂಡು 18 ಪ್ರಮುಖ ಭಾರತೀಯ ರಾಜ್ಯಗಳಾದ್ಯಂತ ಹಣಕಾಸಿನ ಆರೋಗ್ಯವನ್ನು ನಿರ್ವಹಿಸುತ್ತದೆ. ವೆಚ್ಚದ ಗುಣಮಟ್ಟ, ಆದಾಯ ಕ್ರೋಢೀಕರಣ, ಹಣಕಾಸಿನ ವಿವೇಕ, ಸಾಲ ಸೂಚ್ಯಂಕ ಮತ್ತು ಸಾಲ ಸ್ಥಿರತೆ. ನೆಕ್ಸ್ಟ್ ಕ್ವಶನ್, ಸೀನಿಯರ್ ನ್ಯಾಷನಲ್ ಟೇಬಲ್ ಟೆನ್ನಿಸ್ ಚಾಂಪಿಯನ್ಶಿಪ್ 2025ರಲ್ಲಿ ಪುರುಷ ಮತ್ತು ಮಹಿಳೆಯರ ಸಿಂಗಲ್ಸ್ ಪ್ರಶಸ್ತಿಯನ್ನು ಯಾರು ಗೆದ್ದಿದ್ದಾರೆ? ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಬಿ, ಮನುಷಾ ಶಾ ಮತ್ತು ದಿಯಾ ಚಿತಾಲೆ. ಮನುಷಾ ಶಾ ಅವರು 2025ರ ಸೀನಿಯರ್ ನ್ಯಾಷನಲ್ ಟೇಬಲ್ ಟೆನ್ನಿಸ್ ಚಾಂಪಿಯನ್ಶಿಪ್ನಲ್ಲಿ ಪುರುಷರ ಸಿಂಗಲ್ಸ್ ಪ್ರಶಸ್ತಿಯನ್ನು ಗೆದ್ದರು. ಫೈನಲ್ಸ್ನಲ್ಲಿ ಪಯಾಸ್ ಜೈನ್ ಅವರನ್ನು 4-1 ಸೋಲಿಸಿದರು. ಪಯಾಸ್ ಜೈನ್ ಅವರು ಸೆಮಿಫೈನಲ್ ಒಲಿಂಪಿಕ್ ಸತ್ಯನ್ ಜ್ಞಾನಶೇಖರನ್ ಅವರನ್ನು ಸೋಲಿಸಿದರು. 4-3 ರೋಚಕ ಫೈನಲ್ನಲ್ಲಿ 2 ಬಾರಿಯ ಚಾಂಪಿಯನ್ಶಿಪ್ ಶ್ರೀಜಾ ಅಕುಲಾ ಅವರನ್ನು ಸೋಲಿಸಿದ ದಿಯಾ ಚಿತಾಲೆ ಮಹಿಳಾ ಸಿಂಗಲ್ಸ್ ಪ್ರಶಸ್ತಿಯನ್ನು ತಮ್ಮದಾಗಿಸಿಕೊಂಡರು. ನೆಕ್ಸ್ಟ್ ಕ್ವಶನ್, ಏಷ್ಯನ್ ವಾಟರ್ ಬರ್ಡ್ ಸೆನ್ಸಸ್ 2025 ಯಾವ ಸಂಸ್ಥೆಯು ನಡೆಸುತ್ತದೆ? ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಬಿ, ಬಾಂಬೆ ನ್ಯಾಚುರಲ್ ಹಿಸ್ಟರಿ ಸೊಸೈಟಿ. ಏಷ್ಯನ್ ವಾಟರ್ ಬರ್ಡ್ ಸೆನ್ಸಸ್ 2025 ಕೋರಿಂಗಾ ವನ್ಯಜೀವಿ ಅಭಯಾರಣ್ಯ ಮತ್ತು ಸಮೀಪದ ಜೌಗು ಪ್ರದೇಶಗಳಲ್ಲಿ 106 ಜಾತಿಗಳಿಂದ 3775 ಪಕ್ಷಿಗಳನ್ನು ದಾಖಲಿಸಿದೆ. ಇದು ಜಾಗತಿಕವಾಗಿ ತೇವಭೂಮಿ ಮತ್ತು ಜಲಪಕ್ಷಿ ಸಂರಕ್ಷಣೆಯನ್ನು ಬೆಂಬಲಿಸುವ ನಾಗರಿಕ ವಿಜ್ಞಾನ ಕಾರ್ಯಕ್ರಮವಾಗಿದೆ. ವಾರ್ಷಿಕವಾಗಿ ನಡೆಸಲಾಗುತ್ತದೆ. ಇದು ಇಂಟರ್ನ್ಯಾಷನಲ್ ವಾಟರ್ ಬರ್ಡ್ ಸೆನ್ಸಸ್ ಭಾಗವಾಗಿದೆ ಮತ್ತು 1987ರಲ್ಲಿ ಭಾರತೀಯ ಉಪಖಂಡದಲ್ಲಿ ಪ್ರಾರಂಭವಾಯಿತು. ನೆಕ್ಸ್ಟ್ ಕ್ವಶನ್, 2025ರ 76ನೇ ಗಣರಾಜ್ಯೋತ್ಸವದಲ್ಲಿ ಯಾವ ರಾಜ್ಯವು ಅತ್ಯುತ್ತಮ ಟ್ಯಾಬ್ಲೋ ಪ್ರಶಸ್ತಿಯನ್ನು ಗೆದ್ದಿದೆ? ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಎ, ಉತ್ತರ ಪ್ರದೇಶ. 76ನೇ ಗಣರಾಜ್ಯೋತ್ಸವದಲ್ಲಿ ಉತ್ತರ ಪ್ರದೇಶದ ಮಹಾಕುಂಭ ಟ್ಯಾಬ್ಲೋ ಅತ್ಯುತ್ತಮ ಟ್ಯಾಬ್ಲೋ ಪ್ರಶಸ್ತಿಯನ್ನು ಗೆದ್ದುಕೊಂಡಿದೆ. ಖರ್ಚಿನ ಪೂಜೆ ಮೇಲಿನ ತ್ರಿಪುರದ ಟ್ಯಾಬ್ಲೋ 2ನೇ ಸ್ಥಾನವನ್ನು ಪಡೆದುಕೊಂಡಿತು. ಏಕಿ ಕೊಪ್ಪಕ್ ಬೊಮ್ಮಲು ಮರದ ಆಟಿಕೆಗಳ ಮೇಲೆ ಆಂಧ್ರಪ್ರದೇಶ ಟ್ಯಾಬ್ಲೋ 2ನೇ ಸ್ಥಾನವನ್ನು ಪಡೆದುಕೊಂಡಿದೆ. ನೆಕ್ಸ್ಟ್ ಕ್ವಶನ್, ಇತ್ತೀಚೆಗೆ ರಾಮ್ಸರ್ ಸಮಾವೇಶದ ಅಡಿಯಲ್ಲಿ ಮಾನ್ಯತೆ ಪಡೆದ ತೇವಭೂಮಿ ನಗರಗಳ ಪಟ್ಟಿಗೆ ಯಾವ 2 ಭಾರತೀಯ ನಗರಗಳು ಸೇರಿಕೊಂಡಿವೆ? ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಸಿ, ಇಂದೋರ್ ಮತ್ತು ಉದಯ್ಪುರ್. ಇಂದೋರ್ ಮಧ್ಯಪ್ರದೇಶ ಮತ್ತು ಉದಯ್ಪುರ್ ರಾಜಸ್ಥಾನ್ ರಾಮ್ಸರ್ ಸಮಾವೇಶದ ಅಡಿಯಲ್ಲಿ ಚೌಗು ಪ್ರದೇಶ ನಗರಗಳಾಗಿ ಮಾನ್ಯತೆ ಪಡೆದ ಮೊದಲ ಭಾರತೀಯ ನಗರಗಳಾಗಿವೆ. ರಾಮ್ಸರ್ ಸಮಾವೇಶವು 172 ಸದಸ್ಯ ರಾಷ್ಟ್ರಗಳಲ್ಲಿ ಜಾಗತಿಕವಾಗಿ ಜೌಗು ಪ್ರದೇಶಗಳ ಸಂರಕ್ಷಣೆ ಮತ್ತು ಬುದ್ಧಿವಂತ ಬಳಕೆಯನ್ನು ಉತ್ತೇಜಿಸುತ್ತದೆ. ನೈಸರ್ಗಿಕ ಮತ್ತು ಮಾನವ ನಿರ್ಮಿತ ಚೌಗು ಪ್ರದೇಶವನ್ನು ಮಾಲಿನ್ಯಕರಿಸುವ ಮತ್ತು ಸಂರಕ್ಷಿಸುವ ನಗರಗಳನ್ನು ಮಾನ್ಯತೆ ಗುರುತಿಸುತ್ತದೆ. ನೆಕ್ಸ್ಟ್ ಕ್ವಶನ್, ಇತ್ತೀಚೆಗೆ ಕಪ್ಪತಗುಡ್ಡ ಬೆಟ್ಟಗಳಲ್ಲಿ ಕಾಣಿಸಿಕೊಂಡ ಬಿಳಿ ನೆಪ್ಟೈಡ್ ಟಿಕ್ ಹಕ್ಕಿ ಯಾವ ದೇಶಕ್ಕೆ ಸ್ಥಳೀಯವಾಗಿದೆ? ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಡಿ, ಕರ್ನಾಟಕ. ಬಿಳಿ ನೆಪ್ಟೈಟ್ ಅನ್ನು ಇತ್ತೀಚೆಗೆ ಮೊದಲ ಬಾರಿಗೆ ಉತ್ತರ ಕರ್ನಾಟಕದ ಕಪ್ಪತಗುಡ್ಡ ಬೆಟ್ಟಗಳಲ್ಲಿ ದಾಖಲಿಸಲಾಗಿದೆ. ಇದನ್ನು ಫೈಟ್ ಟೈಟ್ ಅಥವಾ ಬಿಳಿ ರೆಕ್ಕೆಯ ಟೈಟ್ ಎಂದು ಕರೆಯುತ್ತಾರೆ. ಇದರ ವೈಜ್ಞಾನಿಕ ಹೆಸರು ಮ್ಯಾಕ್ರೋಲೋಫಸ್ ನುಚಾಲಿಸ್. ಈ ಪಕ್ಷಿಯ ಭಾರತಕ್ಕೆ ಸ್ಥಳೀಯವಾಗಿದ್ದು ಗುಜರಾತ್, ಹರಿಯಾಣ, ರಾಜಸ್ಥಾನ, ಆಂಧ್ರಪ್ರದೇಶ, ಕರ್ನಾಟಕ ಮತ್ತು ತಮಿಳುನಾಡುಗಳ ಜನಸಂಖ್ಯೆಯನ್ನು ಹೊಂದಿದೆ. ನೆಕ್ಸ್ಟ್ ಕ್ವಶನ್, ಇತ್ತೀಚೆಗೆ ಯಾವ ಸಂಸ್ಥೆಯು ಸಿಮ್ಯುಲೇಟೆಡ್ ಚಂದ್ರನ ಮಣ್ಣಿನಿಂದ ಸಿಲಿಕಾನ್ ಕಾರ್ಬೈಡ್ ಅನ್ನು ಹೊರತೆಗೆದಿದೆ? ಕರೆಕ್ಟ್ ಆನ್ಸರ್ ಇಸ್ ಐಐಟಿ ಮದ್ರಾಸ್. ಐಐಟಿ ಮದ್ರಾಸ್ ಸಂಶೋಧಕರು ಸಿಮ್ಯುಲೇಟೆಡ್ ಚಂದ್ರನ ಮಣ್ಣಿನಿಂದ ಸಿಲಿಕಾನ್ ಕಾರ್ಬೈಡ್ ಅನ್ನು
ಹೊರತೆಗೆದಿದ್ದಾರೆ. ಇದು ಭವಿಷ್ಯದ ಚಂದ್ರನ ಅವಸ್ಥಾನವನ್ನು ನಿರ್ಮಾಣಕ್ಕೆ ಸಹಾಯವಾಗುತ್ತದೆ. ಕಾರ್ಬೋರೆಂಡ್ರಮ್ ಎಂದು ಕರೆಯಲ್ಪಡುವ ಸಿಲಿಕಾನ್ ಕಾರ್ಬೈಡ್ ಸಿಲಿಕಾನ್ ಮತ್ತು ಇಂಗಾಲ ಸಂಶ್ಲೇಷಿತ ಸ್ಫಟಿಕದಂತಹ ಸಂಯುಕ್ತವಾಗಿದೆ. ಇದು ಅತ್ಯಂತ ಕಠಿಣವಾಗಿದೆ, ಹೆಚ್ಚಿನ ಉಷ್ಣ ವಾಹಕತೆಯನ್ನು ಹೊಂದಿದೆ. ನೆಕ್ಸ್ಟ್ ಕ್ವಶನ್, ಭಾರತದ 13ನೇ ಪ್ರಧಾನಮಂತ್ರಿಯಾಗಿ ಸೇವೆ ಸಲ್ಲಿಸಿದವರು ಮತ್ತು 1991ರಲ್ಲಿ ಆರ್ಥಿಕ ಸುಧಾರಣೆಗಳಲ್ಲಿ ಪ್ರಮುಖ ಪಾತ್ರ ವಹಿಸಿದವರು ಯಾರು? ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಡಿ, ಡಾಕ್ಟರ್ ಮನಮೋಹನ್ ಸಿಂಗ್. ಪ್ರಖ್ಯಾತ ಅರ್ಥಶಾಸ್ತ್ರಜ್ಞ ಮತ್ತು ರಾಜಕಾರಣಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು 2004ರಿಂದ 2014ರವರೆಗೆ ಭಾರತದ 13ನೇ ಪ್ರಧಾನಿಯಾಗಿ ಸೇವೆ ಸಲ್ಲಿಸಿದರು. ಪ್ರಧಾನಿ ಪಿ ವಿ ನರಸಿಂಹರಾವ್ ಅವರ ಅಡಿಯಲ್ಲಿ ಹಣಕಾಸು ಸಚಿವರಾಗಿದ್ದಾಗ 1990ರಲ್ಲಿ ಹೆಗ್ಗುರುತು ಆರ್ಥಿಕ ಸುಧಾರಣೆಗಳನ್ನು ಜಾರಿಗೆ ತರುವಲ್ಲಿ ಅವರು ಪ್ರಮುಖ ಪಾತ್ರ ವಹಿಸಿದರು. ರೂಪಾಯಿ ಅಪಮೌಲ್ಯೀಕರಣ, ಅನಿಯಂತ್ರಿತ ವಿದೇಶಿ ಹೂಡಿಕೆಗಳ ಪ್ರೋತ್ಸಾಹ ಸುಧಾರಣೆಗಳು ಭಾರತವನ್ನು ಜಾಗತಿಕವಾಗಿ ಸಮಗ್ರ ಆರ್ಥಿಕತೆಯಾಗಿ ಪರಿವರ್ತಿಸಿತು. ಡಾಕ್ಟರ್ ಸಿಂಗ್ ಅವರು ಶೈಕ್ಷಣಿಕ ಪ್ರತಿಭೆ ಮತ್ತು ನಾಯಕತ್ವವನ್ನು ಭಾರತದ ಆರ್ಥಿಕ ಮತ್ತು ರಾಜಕೀಯ ಭೂದೃಶ್ಯದ ಮೇಲೆ ಶಾಶ್ವತ ಪ್ರಭಾವ ಬೀರಿದೆ. ನೆಕ್ಸ್ಟ್ ಕ್ವಶನ್, ಸೇನಾ ಕಣ್ಗಾವಲು ಹೆಚ್ಚಿಸಲು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಪ್ರಾರಂಭಿಸಿದ ಯುದ್ಧ ಭೂಮಿ ಕಣ್ಗಾವಲು ವ್ಯವಸ್ಥೆಯ ಹೆಸರೇನು? ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಎ, ಸಂಜಯ್. ಭಾರತೀಯ ಸೇನೆಯ ವಿಚಕ್ಷಣ ಸಾಮರ್ಥ್ಯವನ್ನು ಬಲಪಡಿಸಲು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಸಂಜಯ್ ಎಂಬ ಯುದ್ಧ ಭೂಮಿ ಕಣ್ಗಾವಲು ವ್ಯವಸ್ಥೆಯನ್ನು ಪ್ರಾರಂಭಿಸಿದರು. ಈ ಸುಧಾರಿತ ವ್ಯವಸ್ಥೆಯನ್ನು ನೆಲ ಮತ್ತು ವೈಜ್ಞಾನಿಕ ಸಂವೇದಕಗಳಿಂದ ಡೇಟಾವನ್ನು ಸಂಯೋಜಿಸುತ್ತದೆ. ಕಾರ್ಯತಂತ್ರ ನಿರ್ವಹಣಾ ತೆಗೆದುಕೊಳ್ಳುವಿಕೆಯಲ್ಲಿ ಸಹಾಯ ಮಾಡಲು ನೈಜ ಸಮಯದ ಕಣ್ಗಾವಲು ಮತ್ತು ಸಾಂದರ್ಭಿಕ ಅರಿವನ್ನು ನೀಡುತ್ತದೆ. ನೆಕ್ಸ್ಟ್ ಕ್ವಶನ್, ಭಾರತದ ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನವನ್ನು ಯಾವ ದಿನಾಂಕದಂದು ಆಚರಿಸುತ್ತೇವೆ? ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಬಿ, ಜನವರಿ 24. ಹುಡುಗಿಯರು ಎದುರಿಸುತ್ತಿರುವ ಸಮಸ್ಯೆಗಳ ಬಗ್ಗೆ ಜಾಗತಿಕವಾಗಿ ಮೂಡಿಸಲು, ಅವರ ಹಕ್ಕುಗಳನ್ನು ಮತ್ತು ಕಲ್ಯಾಣವನ್ನು ಉತ್ತೇಜಿಸಲು ಭಾರತದಲ್ಲಿ ವಾರ್ಷಿಕವಾಗಿ ಜನವರಿ 24ರಂದು ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನವನ್ನು ಆಚರಿಸಲಾಗುತ್ತದೆ. 2008ರಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯವು ಪ್ರಾರಂಭಿಸಿದ ಈ ದಿನವು ಲಿಂಗ ಸಮಾನತೆ, ಹುಡುಗಿಯರ ಶಿಕ್ಷಣ ಮತ್ತು ಬಾಲ್ಯ ವಿವಾಹದಂತಹ ಹಾನಿಕಾರಕ ಪದ್ಧತಿಗಳ ನಿರ್ಮೂಲನೆಯನ್ನು ಮಹತ್ವವನ್ನು ಒತ್ತಿ ಹೇಳುತ್ತದೆ. ಇದು ಮಹಿಳಾ ಸಬಲೀಕರಣದಲ್ಲಿ ಪ್ರಗತಿ ಮತ್ತು ಭಾರತದಲ್ಲಿ ಲಿಂಗ ಸಮಾನತೆಗಾಗಿ ನಡೆಸುತ್ತಿರುವ ಹೋರಾಟವನ್ನು ಸಂಕೇತಿಸುವ ಇಂದಿರಾ ಗಾಂಧಿ ಅಧಿಕಾರ ವಹಿಸಿಕೊಂಡ ದಿನದೊಂದಿಗೆ ಹೊಂದಿಕೆಯಾಗಿದೆ. ನೆಕ್ಸ್ಟ್ ಕ್ವಶನ್, 5ನೇ ಖೇಲೋ ಇಂಡಿಯಾ ಚಳಿಗಾಲದ ಕ್ರೀಡಾಕೂಟ ಎಲ್ಲಿಂದ ಪ್ರಾರಂಭವಾಯಿತು? ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಎ, ಲಡಾಖ್. 5ನೇ ಖೇಲೋ ಇಂಡಿಯಾ ಚಳಿಗಾಲದ ಕ್ರೀಡಾಕೂಟವು ಲಡಾಖ್ನ ಲೇಹ್ NDS ಐಸ್ ಹಾಕಿ ಕ್ರೀಡಾಂಗಣದಲ್ಲಿ ಪ್ರಾರಂಭವಾಯಿತು. ಈ ಕಾರ್ಯಕ್ರಮದಲ್ಲಿ ಭಾರತದಾದ್ಯಂತ 400ಕ್ಕೂ ಹೆಚ್ಚು ಕ್ರೀಡಾಪಟುಗಳು ಐಸ್ ಹಾಕಿ ಮತ್ತು ಐಸ್ ಸ್ಕೇಟಿಂಗ್ ನಂತಹ ಕ್ರೀಡೆಗಳಲ್ಲಿ ಭಾಗವಹಿಸಿದರು. ನೆಕ್ಸ್ಟ್ ಕ್ವಶನ್, ಅಂತಾರಾಷ್ಟ್ರೀಯ ಶಿಕ್ಷಣ ದಿನವನ್ನು ಯಾವ ದಿನಾಂಕದಂದು ನೋಡುತ್ತೇವೆ? ಕರೆಕ್ಟ್ ಆನ್ಸರ್ ಈಸ್ ಜನವರಿ 24. ಶಾಂತಿ ಮತ್ತು ಸುಸ್ಥಿರ ಅಭಿವೃದ್ಧಿಯನ್ನು ಬೆಳೆಸುವಲ್ಲಿ ಶಿಕ್ಷಣ ನಿರ್ಣಾಯಕ ಪಾತ್ರವನ್ನು ಗುರುತಿಸಿ ಪ್ರತಿ ವರ್ಷ ಜನವರಿ 24ರಂದು ಅಂತಾರಾಷ್ಟ್ರೀಯ ಶಿಕ್ಷಕರ ದಿನವನ್ನು ಆಚರಿಸುತ್ತೇವೆ. 2018ರಲ್ಲಿ ವಿಶ್ವಸಂಸ್ಥೆಯು ಸಾಮಾನ್ಯ ಸಭೆಯಿಂದ ಸ್ಥಾಪಿಸಲ್ಪಟ್ಟ ಈ ದಿನವು ಎಲ್ಲರಿಗೂ ಸಮಗ್ರ ಗುಣಮಟ್ಟದ ಶಿಕ್ಷಣವನ್ನು ಸಾಧಿಸುವ ಜಾಗತಿಕ ಬದ್ಧತೆಯನ್ನು ಉತ್ತೇಜಿಸುತ್ತದೆ. 2025ರ ಥೀಮಿನಂತೆ AI ಮತ್ತು ಶಿಕ್ಷಣ ಯಾಂತ್ರೀಕೃತಗೊಂಡ ಜಗತ್ತಿನಲ್ಲಿ ಮಾನವ ಸಂಸ್ಥೆಯನ್ನು ಸಂರಕ್ಷಿಸುವುದು. ನೆಕ್ಸ್ಟ್ ಕ್ವಶನ್, 2025ರ ಆಸ್ಟ್ರೇಲಿಯನ್ ಓಪನ್ನಲ್ಲಿ ಪುರುಷರ ಸಿಂಗಲ್ಸ್ ಪ್ರಶಸ್ತಿಯನ್ನು ಗೆದ್ದವರು ಯಾರು? ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಎ, ಜಾನಿಕ್ ಸಿನ್ನರ್. ಜನವರಿ 12ರಿಂದ 26ರವರೆಗೆ ಮೆಲ್ಬೋರ್ನ್ ಪಾರ್ಕ್ನಲ್ಲಿ ನಡೆದ 2025ರ ಆಸ್ಟ್ರೇಲಿಯನ್ ಓಪನ್ ಪುರುಷರ ಸಿಂಗಲ್ಸ್ ವಿಭಾಗದಲ್ಲಿ ಜಾನಿಕ್ ಸಿನ್ನರ್ ವಿಜೇತರಾದರು. ಈ ಪ್ರತಿಷ್ಠಿತ ಗ್ರ್ಯಾಂಡ್ ಸ್ಲಾಮ್ ತನ್ನ 113ನೇ ಆವೃತ್ತಿಯನ್ನು ಗುರುತಿಸಿತು. ಇದು ವಿಶ್ವ ದರ್ಜೆ ಟೆನ್ನಿಸ್ ಪ್ರತಿಭೆಯನ್ನು ಪ್ರದರ್ಶಿಸಿತು. ಸಿನ್ನರ್ ಅವರು ವಿಜೇತ ಜೊತೆಗೆ ಮ್ಯಾಡಿಸನ್ ಕೀಸ್ ಮಹಿಳಾ ಸಿಂಗಲ್ಸ್ ಪ್ರಶಸ್ತಿಯನ್ನು ಗೆದ್ದರು. ನೆಕ್ಸ್ಟ್ ಕ್ವಶನ್, ಚೊಚ್ಚಲ ಮಹಿಳಾ ಹಾಕಿ ಇಂಡಿಯಾ ಲೀಗ್ ಪ್ರಶಸ್ತಿ ಗೆದ್ದ ತಂಡ ಯಾವುದು? ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಸಿ, ಒಡಿಶಾ ವಾರಿಯರ್ಸ್. ರಾಂಚಿಯಲ್ಲಿ ನಡೆದ ಉದ್ಘಾಟನಾ ಮಹಿಳಾ ಹಾಕಿ ಇಂಡಿಯಾ ಲೀಗ್ನಲ್ಲಿ ಒಡಿಶಾ ವಾರಿಯರ್ಸ್ ತಂಡವು ಜಯಗಳಿಸಿತು. JSW ಶೋರ್ಮಾ ಹಾಕಿ ಕ್ಲಬ್ ಅನ್ನು 2-1 ಗೋಲುಗಳಿಂದ ಸೋಲಿಸಿತು. ನೆಕ್ಸ್ಟ್ ಕ್ವಶನ್, ಇತ್ತೀಚೆಗೆ US ಆ್ಯಪ್ ಸ್ಟೋರ್ನಲ್ಲಿ ChatGPT ಅನ್ನು ಮೀರಿಸುವ AI ಸ್ಟಾರ್ಟ್ಅಪ್ ಯಾವುದು? ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಬಿ, DeepSeek AI. 2023ರಲ್ಲಿ ಸ್ಥಾಪನೆಯಾದ ಚೀನಾದ AI ಸ್ಟಾರ್ಟ್ಅಪ್ ಆಗಿರುವ DeepSeek ಇತ್ತೀಚೆಗೆ ಆಪಲ್ ಆಪ್ ಸ್ಟೋರ್ನಲ್ಲಿ USನಲ್ಲಿ ಅತಿ ಹೆಚ್ಚು ಡೌನ್ಲೋಡ್ ಮಾಡಲಾದ ಉಚಿತ ಅಪ್ಲಿಕೇಶನ್ ಆಗಿ ಓಪನ್ AI ChatGPT ಅನ್ನು ಮೀರಿಸಿದೆ. ಕಂಪನಿಯು ತನ್ನ ಮುಂದುವರಿದ AI ಮಾದರಿಗಳೊಂದಿಗೆ ವಿಶೇಷವಾಗಿ ಓಪನ್ AI ತಂತ್ರಜ್ಞಾನಕ್ಕೆ
ಪ್ರತಿಸ್ಪರ್ಧಿಯಾಗಿರುವ R1 ತಾರ್ಕಿಕ ಮಾದರಿಯನ್ನು ಮನ್ನಣೆ ಗಳಿಸಿದೆ. ನೆಕ್ಸ್ಟ್ ಕ್ವಶನ್, 2024ರ ಲೋಕಸಭಾ ಚುನಾವಣೆ ಸಮಯದಲ್ಲಿ ಮತದಾರರ ಜಾಗೃತಿ ಅಭಿಯಾನಕ್ಕಾಗಿ ಯಾವ ಸಂಸ್ಥೆ ಗೌರವಿಸಲಾಯಿತು? ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಎ, ದೂರದರ್ಶನ. ಭಾರತದ ರಾಷ್ಟ್ರೀಯ ಪ್ರಚಾರಕರಾದ ದೂರದರ್ಶನ 2024ರ ಲೋಕಸಭಾ ಚುನಾವಣೆಯ ಸಮಯದಲ್ಲಿ ತನ್ನ ಅಸಾಧಾರಣ ಮತದಾರರ ಜಾಗೃತಿ ಮತ್ತು ಶಿಕ್ಷಣ ಅಭಿಯಾನಕ್ಕಾಗಿ ಗುರುತಿಸಲ್ಪಟ್ಟಿದೆ. ಈ ಪ್ರಶಸ್ತಿಯನ್ನು ಎಲೆಕ್ಟ್ರಾನಿಕ್ ಮಾಧ್ಯಮ ವಿಭಾಗದಲ್ಲಿ ವಿಶೇಷವಾಗಿ ಅದರ ವಿಶೇಷ ಸರಣಿ ಚುನಾವ್ ಕಾ ಪರೌದೇಶ್ ಗರುಗಾಗಿ ನೀಡಲಾಯಿತು. ನೆಕ್ಸ್ಟ್ ಕ್ವಶನ್, ಜನವರಿ 29ರಿಂದ ಇಸ್ರೋದ 100ನೇ GSLV ರಾಕೆಟ್ ಉಡಾವಣೆಯಲ್ಲಿ ಯಾವ ಉಪಗ್ರಹವನ್ನು ನಿಯೋಜಿಸಲಾಗಿದೆ? ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಸಿ, NVS-02. ಇಸ್ರೋ ತನ್ನ 100ನೇ GSLV ರಾಕೆಟ್ GSLV F-15 ಅನ್ನು ಜನವರಿ 29ರಂದು ಬೆಳಗ್ಗೆ 6:23ಕ್ಕೆ ಶ್ರೀಹರಿಕೋಟಾದಿಂದ ಉಡಾವಣೆ ಮಾಡಲಿದೆ. ಈ ಕಾರ್ಯಾಚರಣೆಯು 2ನೇ ತಲೆಮಾರಿನ ನ್ಯಾವಿಕ್ IC ಭಾರತೀಯ ನಕ್ಷತ್ರಪುಂಜಗಳೊಂದಿಗೆ ಸಂಚರಣೆ ವ್ಯವಸ್ಥೆ ಭಾಗವಾಗಿರುವ NVS-02 ಉಪಗ್ರಹವನ್ನು ನಿಯೋಜಿಸುತ್ತದೆ. ನೆಕ್ಸ್ಟ್ ಕ್ವಶನ್, ಭಾರತೀಯ ಪತ್ರಿಕಾ ದಿನವನ್ನು ವಾರ್ಷಿಕವಾಗಿ ಯಾವ ದಿನಾಂಕದಂದು ನೋಡುತ್ತೇವೆ? ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಎ, ಜನವರಿ 29. 1780ರಲ್ಲಿ ಜೇಮ್ಸ್ ಆಗಸ್ಟಸ್ ಹಿಕಿ ಅವರು ಭಾರತದ ಮೊದಲ ಪತ್ರಿಕೆ ಹಿಕೀಸ್ ಬೆಂಗಾಲ್ ಗೆಜೆಟ್ ಅನ್ನು ಪರಿಚಯಿಸಿದ ನೆನಪಿಗಾಗಿ ಪ್ರತಿ ವರ್ಷ ಜನವರಿ 29 ಭಾರತೀಯ ವೃತ್ತಿಪತ್ರಿಕೆ ದಿನ ಆಚರಿಸಲಾಗುತ್ತದೆ. ಕಲ್ಕತ್ತಾ ಜನರಲ್ ಅಡ್ವರ್ಟೈಸ್ ಎಂದು ಕರೆಯಲ್ಪಡುವ ಈ ಪ್ರಕಟಣೆಯು ಭಾರತದಲ್ಲಿ ಪತ್ರಿಕೋದ್ಯಮದ ಆರಂಭವನ್ನು ಗುರುತಿಸಿತು. ಸವಾಲುಗಳನ್ನು ಎದುರಿಸುತ್ತಿದ್ದ ಮತ್ತು ಬ್ರಿಟಿಷರ ಆಡಳಿತದ ಟೀಕೆಯಿಂದಾಗಿ 1782ರಲ್ಲಿ ಮುಚ್ಚಲ್ಪಟ್ಟರೂ ಅದರ ಪರಂಪರೆ ಗಮನ ಉಳಿದಿದೆ. ನೆಕ್ಸ್ಟ್ ಕ್ವಶನ್, ರಕ್ಷಣಾ ಸಚಿವಾಲಯವು 2025 ಏನೆಂದು ಗೊತ್ತುಪಡಿಸಿದೆ? ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಸಿ, ಸುಧಾರಣೆಗಳ ವರ್ಷ. ಭಾರತದ ಸಶಸ್ತ್ರ ಪಡೆಗಳ ಆಧುನೀಕರಣಕ್ಕೆ ಆದ್ಯತೆ ನೀಡಲು ಮತ್ತು ಯುದ್ಧ ಸನ್ನದ್ಧತೆ ಹೆಚ್ಚಿಸಲು ರಕ್ಷಣಾ ಸಚಿವಾಲಯವು 2025 ಸುಧಾರಣೆಗಳ ವರ್ಷ ಎಂದು ಘೋಷಿಸಿದೆ. ಈ ಸುಧಾರಣೆಗಳು ರಕ್ಷಣಾ ಉತ್ಪಾದನೆ, ಮೂಲಸೌಕರ್ಯ ಖರೀದಿ ಪ್ರಕ್ರಿಯೆ ಮುಂದುವರಿಸುವುದು ಮತ್ತು AI ಡ್ರೋನ್ಗಳು ಮತ್ತು ಸೈಬರ್ ಯುದ್ಧದಂತಹ ಉದಯೋನ್ಮುಖ ತಂತ್ರಜ್ಞಾನಗಳು ಸೇರಿಸುವುದರ ಮೇಲೆ ಕೇಂದ್ರೀಕರಿಸುತ್ತದೆ.